ಆಮೇಲೆ ತಿರಶ್ಚಾಂ ಅಷ್ಟಮ ಸರ್ಗ, 8ನೇ ಸೃಷ್ಟಿ. ಆಮೇಲೂ ಮನುಷ್ಯರ ಸೃಷ್ಟಿ ಆಗಲಿಲ್ಲ, ಎಲ್ಲ ಮರಗಳ ಸೃಷ್ಟಿ ಆಯಿತು. ಇಡೀ ಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಗಿಡ ಬಳ್ಳಿ ಮರ, ಆದರೆ ಅದರ ಹಣ್ಣನ್ನು ಸೇವಿಸೋರಿಲ್ಲ, ಅದರ ಹೂವನ್ನು ಸವಿಯೋರಿಲ್ಲ. ಜೀವ ಜಾತವೇ ಇಲ್ಲ, ಜಂಗಮವಾದ ಜೀವ. ಸ್ಥಾವರದ ಸಾರ್ಥಕ್ಕೆ ಜಂಗಮದ ಮೂಲಕ ನೋಡಿ. ಜಂಗಮ ಇನ್ನೂ ಹೊಟ್ಟೆಯಲ್ಲ, ಬರೀ ಸ್ಥಾವರದ ಸೃಷ್ಟಿ ಆಯಿತು. ಆಮೇಲೆ ಪ್ರಾಣಿಗಳು ಪಕ್ಷಿಗಳ ಸೃಷ್ಟಿಯಾಯಿತು. ಅದು 8ನೇ ಸ್ಟೇಜಿನಲ್ಲಿ. ತಿರಶ್ಚಾಂ ಅಷ್ಟಮ ಸರ್ಗ. ಅವು ತಿರ್ಯಕ್ ಸ್ರೋತಃ ಅಂತ. ಇದೀಗ ಮರಗಳದ್ದು ಮೇಲ್ಮುಖವಾದ ಗತಿ ಆಯಿತು. ಪ್ರಾಣಿಗಳದ್ದೇನು ಗತಿ? ಪ್ರಾಣಿಗಳಿಗೆ ಈಗ ಮನುಷ್ಯರಿಗೆ ಇಲ್ಲಿ ಹಾಗಿದ್ರೆ ಕೆಳಗೆ ಹೋಗೋದು, ಅದಕ್ಕೆ ಅವನಿಗೆ ಅರ್ವಾತ್ ಸ್ರೋತಃ ಅಂದರು, ಕೆಳಗೆ ಹರಿಯೋದು. ಮರಗಳದ್ದು ಉತ್ಸ್ರೋತ, ಮೇಲಕ್ಕೆ ಹರಿಯೋದು ಆಹಾರ. ಪ್ರಾಣಿಗಳಿಗೆ ಬಾಯಲ್ಲಿ ಹಾಕಿದರೆ ಬಾಲ ತನಕ ಹೋಗೋದು. ಹೀಗೆ ಹೊರಿಜಾಂಟಲ್ ಮೂಮೆಂಟ್, ಫುಡ್ಡಿನ ಮೂಮೆಂಟು ವರ್ಟಿಕಲ್ ಅಲ್ಲೇ ಅಲ್ಲ, ಹೊರಿಜಾಂಟಲ್. ಇವುದು ವರ್ಟಿಕಲ್ಲು, ಒಂದು ಮೇಲಿನಿಂದ ಕೆಳಗೆ ಒಂದು ಕೆಳಗೆ. ಇದು ಹೊರಿಜಾಂಟಲ್ ಮೂಮೆಂಟ್. ಫುಡ್ ಬಾಯಿಯಲ್ಲಿ ಹಾಕಿದರೆ ಬಾಲ ತನಕ ಹೋಗಬೇಕು ನೋಡಿ, ಅಂದರೆ ಬಾಲ ಅಲ್ಲಾಡಿಸಲಿಕ್ಕೆ ಶಕ್ತಿ ಬೇಕಲ್ಲ. ಎಲ್ಲ ಮನುಷ್ಯರ ಸೃಷ್ಟಿಗಿಂತ ಭಿನ್ನವಾದ ಪ್ರಾಣಿಗಳಿಗೆ ತಿರಿಯಕ್ಕಂದರೆ ಹೀಗೆ ಅಡ್ಡ, ಹೊರಿಜಾಂಟಲ್. ತಿರಶ್ಚಾಂ ಅಷ್ಟಮ ಸರ್ಗ. ಪ್ರಾಣಿಗಳು 8ನೇ ಸರ್ಗ. ಅದರಲ್ಲಿ ಪ್ರಾಣಿಗಳು ಹುಟ್ಟಿದವು, ಪ್ರಾಣಿಗಳು ಪಕ್ಷಿಗಳು ಸೇರಿದವು. ಅವುಗಳಿಗೆ ತಿರ್ಯಕ್ ಸ್ರೋತಃ ಅಂತ ಅಂದರೆ ಮೇಲೂ ಇಲ್ಲ ಕೆಳಗೂ ಇಲ್ಲ. ಮರ ಮೇಲಕ್ಕೆ ಹೋಗುತ್ತೆ. ಪ್ರಾಣಿಗಳದ್ದೊಂದು ದುರವಸ್ಥೆ ಏನು ಅಂತಂದರೆ ಮತ್ತೆ ಪುನಃ ಪ್ರಾಣಿಯಾಗೇ ಹುಟ್ಟಬೇಕು, ಇನ್ನೊಂದು ಮನುಷ್ಯನಾಗಿ ಹುಟ್ಟುವಂತಹ ಅವಕಾಶವೂ ಇಲ್ಲ ಅವುಗಳಿಗೆ. ಯಾಕೆಂದರೆ ಅವು ಯಾಕೆ ಉಪಕಾರ ಮಾಡೋದಿಲ್ಲ, ಮಾಡಿದ ಸಾಕಷ್ಟು ಯಾರನ್ನೋ ಕೊಲ್ಲೋದು ಗೆಲ್ಲೋದು. ಪ್ರಾಣಿಗಳು ಸಹಜವಾಗಿ ಮತ್ತೊಮ್ಮೆ ಪ್ರಾಣಿಗಳಾಗಿಯೇ ಹುಡ್ತಾವೆ. ಆದ್ದರಿಂದ ಅವುಗಳನ್ನ ತಿರಿಯಕ್ಕೆ ಜಂತುಗಳು ಅಂತ, ಅಂದರೆ ಅಲ್ಲೇ ಅಡ್ಡಾಡೋದು, ಮೇಲಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ, ಸಹಜವಾದ ಸ್ಥಿತಿ. ಮರ ಮೇಲಕ್ಕೆ ಹೋಗುತ್ತೆ, ಇವು ಮೇಲಕ್ಕೆ ಹೋಗಲ್ಲ ಕೆಳಕ್ಕೆ ಹೋಗಲ್ಲ, ಅಲ್ಲೇ ಹಾಗೆ ಇರ್ತದೆ. ಅವು ಒಂದು ಪಾಯಿಂಟ್ನಲ್ಲಿ ಇದ್ದಾವೆ, ಅಲ್ಲೇ ಸುತ್ತ ಇರ್ತವೆ, ಮೇಲಕ್ಕೆ ಹೋಗೋದು, ಅಪ್ವರ್ಡ್ ಮೂಮೆಂಟ್ ಇಲ್ಲ. ಅಲ್ಲೇ ಇನ್ನೊಂದು ಪ್ರಾಣಿ, ಮತ್ತೊಂದು ಪ್ರಾಣಿ. ಆದ್ದರಿಂದಲೇ ಹಿಂದಿನವರು ಒಂದು ಅದ್ಭುತವಾದ ವ್ಯವಸ್ಥೆ, ಅವರ ಕಲ್ಪನೆ ನೋಡಿ. ಒಂದು ಪ್ರಾಣಿಯನ್ನು ದೇವರ ಪೂಜೆ ಅಂತ ಕೊಲ್ಲುವುದು ಪಾಪ ಅಲ್ಲ ಅಂತ ಹೇಳಿದರು. ಯಾಕೆ ಗೊತ್ತಾ? ಅದನ್ನು ಕೊಂದರೆ ಅದರ ತಿರಿಯಕ್ಕೆ ಜನ್ಮ ಹೋಗುತ್ತೆ, ಅದು ಮೇಲಕ್ಕೆ ಹೋಗುವಂಥ ಪ್ರಮೋಷನ್ ಆಗಿಬಿಡುತ್ತೆ. ಅದಕ್ಕೆ ಅವರ ಅನುಸಂಧಾನ, ಅದಕ್ಕೋಸ್ಕರ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ತಿದ್ರು. ಯಾಕೆಂದರೆ ಅದು ಮತ್ತೆ ಈ ಪುರಿ ಪ್ರಾಣಿಯಾಗಿರ್ಬೇಕಲ್ಲಪ್ಪ. ದೇವರ ಯಜ್ಞದಲ್ಲಿ ಆಹುತಿ ಆದರೆ ಅದಕ್ಕೆ ಪ್ರಮೋಷನ್ ಆಗುತ್ತೆ, ಮೇಲೆ ಹೋಗಲಿ ಅದು. ಸೊ ಒಂದು ಪ್ರಾಣಿ ತನ್ನ ನೆಲೆಯಿಂದ ಎತ್ತರಕ್ಕೇರುವಂಥ ಅವಕಾಶ ಮಾಡಿಕೊಡುವುದಕ್ಕೋಸ್ಕರ ಆ ಪ್ರಾಣಿಗೆ ಯಜ್ಞದಲ್ಲಿ ಆಹುತಿ ಕೊಟ್ಟು ಪ್ರಾಣಿ ಬಲಿ ಕೊಡ್ತಿದ್ರು ಹಿಂದಿನವರು. ಅವರ ಅನುಸಂಧಾನ ಹೇಳಿದ್ನ, ಅದು ಸರಿಯ ತಪ್ಪಿನ ಪ್ರಶ್ನೆ ಬೇರೆ. ಅದರ ಬಗ್ಗೆ ಪರವಾಗಿಯೂ ಶಾಸ್ತ್ರ ಹೇಳ್ತದೆ, ಅದರ ನಿಷೇಧ, ಹಿಂಸೆ ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ. ಅದು ಬೇರೆ ಬೇರೆ ಅನುಸಂಧಾನಗಳಿವೆ. ಬಟ್ ಇದು ಪ್ರಾರಂಭ ಆಗುವಾಗ ಒಂದು ಪ್ರಾಣಿ ನಾವು ಭಗವಂತನಿಗೆ ಅದನ್ನು ಬಲಿ ಕೊಟ್ಟರೆ ಅದಕ್ಕೆ ಪ್ರಮೋಷನ್ ಕೊಟ್ಟ ಹಾಗೆ. ಆದ್ದರಿಂದ ಅದು ಪಾಪ ಆಗೋಲ್ಲ ಅಂದರು. ಅದು ಪಾಪ ಆಗೋಲ್ಲ ಯಾಕೆಂದರೆ ಅದು ಪ್ರಮೋಷನ್ ಕೊಟ್ಟ ಹಾಗೆ. ಅದು ಇಲ್ಲದೇ ಇದ್ದರೆ ಅಲ್ಲೇ ಪ್ರಾಣಿಯೇ ಆಗಿ ಒದ್ದಾಡ್ತಾ ಇರಬೇಕು. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ, ಆ ಪ್ರಾಣಿಯಿಂದ ಈ ಪ್ರಾಣಿ, ಈ ಪ್ರಾಣಿಯಿಂದ ಆ ಪ್ರಾಣಿ. ಅದಕ್ಕೆ ಮೇಲಕ್ಕೆ ಹೋಗೋದಕ್ಕೆ ಅವಕಾಶ. ಹೀಗೆ ಆಯಿತು. ಅವುಗಳು ಎಂಥವು? ಸೋಷ್ಟಾವಿಂಶದ್ವಿಧೋಮತಃ ಅವಿಧ ಭೂರಿತಮಸಃ ಘ್ರಾಣಜ್ಞಾ ಹೃದಯವೇದಿನ. ಪ್ರಾಣಿಗಳ ಕ್ವಾಲಿಟಿ ಏನು? ಅವಿಧ, ಅವುಗಳಿಗೂ ಕೂಡ ತಿಳುವಳಿಕೆ ಇಲ್ಲ, ತಿಳಿದು ಮಾಡುವುದಲ್ಲ. ಮತ್ತೇನುಂದೆ, ಮಿನಿಮಮ್ ಎಷ್ಟು ಗೊತ್ತಿರಬೇಕು ಅಂದರೆ ಆಹಾರ, ನಿದ್ರಾ, ಭಯ, ಮೈಥುನ, ಇಷ್ಟೇ. ಇದು ಎಲ್ಲ ಪ್ರಾಣಿಗಳಿಗೂ ಇರತಕ್ಕಂಥದ್ದು. ಒಂದು ಆಹಾರ, ಹಸಿವು, ತಿನ್ನಬೇಕು ಅನ್ನೋ ಬಯಕೆ, ತಿಂದಾದ ಮೇಲೆ ಗಡದ್ದಾಗಿ ನಿದ್ರೆ ಮಾಡಬೇಕು ಅನ್ನೋ ಆಸೆ. ಆಮೇಲೆ ಎದುರಲ್ಲಿ ಶತ್ರು, ಈ ಬೆಕ್ಕು ಕಂಡ್ರೆ ಓಡಬೇಕು ಅನ್ನೋ ಭಯ, ಇಲಿಗೆ. ಆಮೇಲೆ ಹೆಣ್ಣು ಇಲಿಯನ್ನು ಕಂಡ್ರೆ ಪ್ರೀತಿ. ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ. ಇಲ್ಲಿ ಅಂತ ಹೇಳಿ ಸುಮ್ಮನೆ ಉದಾಹರಣೆ ಹೇಳಿದ್ದು. ಸಮಸ್ತ ಪ್ರಾಣಿಗಳಿಗೂ ಇದಕ್ಕಿಂತ ಹೊರಗಿನ ಅರಿವು ಇಲ್ಲ. ನಾಲ್ಕೇ ಅರಿವು: ಆಹಾರ, ನಿದ್ರೆ, ಭಯ, ಮೈಥುನ. ಅದನ್ನು ಅವಿಧ, ಅವಕ್ಕೆ ಅರಿವಿಲ್ಲ. ಯಾಕೆಂದರೆ ಭೂರಿ ತಮಸಃ,
ಅವಕ್ಕೆ ಸ್ವಲ್ಪ ಜ್ಞಾನ ಇದೆ, ಆದರೆ ಅಜ್ಞಾನ ತುಂಬ. ಸ್ವಲ್ಪ ಜ್ಞಾನ ಇಷ್ಟೇ, ಅವು ನಿತ್ಯ ವ್ಯವಹಾರಿಕ ಬದುಕುವುದಕ್ಕೆ ಬೇಕಾದಷ್ಟು ಜ್ಞಾನ ಇದೆ. ಆಹಾರವನ್ನು ಹುಡುಕ್ತಾವೆ, ಶತ್ರುವನ್ನು ಹೆದರಿ ಓಡ್ತಾವೆ, ವಿಶ್ರಾಂತಿ ತಗೊಳ್ತವೆ, ಎಲ್ಲ ಮಾಡ್ತವೆ, ತಮ್ಮ ಮರಿಗಳನ್ನು ಪ್ರೀತಿಸ್ತವೆ, ಅದೆಲ್ಲ ಇದೆ. ಅದು ಬಿಟ್ಟು ಅದರಿಂದ ಆಚೆಗೆ ಏನೂ ಗೊತ್ತಿಲ್ಲ. ತಮಸ್ಸು ಅಂದರೆ ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸು ಗೊತ್ತಿಲ್ಲ ಅವನಿಗೆ. ನಾಳೆ ಅಂತ ಗೊತ್ತಿದ್ದರೆ ನಾಳೆಗಾದೀತು ಅಂತ ಒಂದಿಷ್ಟು ಸಂಗ್ರಹ ಮಾಡಿರ್ತಿದ್ದವು ಪಾಪವು. ಮನುಷ್ಯ ನೋಡಿ, ನಾಳೆಗಾಗಬೇಕು, ನಾಡಿದ್ದಿಗಾಗಬೇಕು, ಇಡೀ ಜನ್ಮಕ್ಕಾಗಬೇಕು, ಆಮೇಲೆ ಮಕ್ಕಳ ಕಾಲಕ್ಕೂ ಆಗಬೇಕು ಅಂತ ಬ್ಯಾಂಕಿನಲ್ಲಿ ಸ್ಟೋರೇಜ್ ಮಾಡಿರ್ತಾರಲ್ಲ ಹಣವನ್ನು, ಅವು ಒಂದು ಬ್ಯಾಂಕ್ ಓಪನ್ ಮಾಡ್ತಿದ್ದು. ಅದು ಅವುಗಳಿಗೆ ಫ್ಯೂಚರ್ ಅವ್ರಿಗೆ ಗೊತ್ತಿಲ್ಲ. ನಾಳೆ ಒಂದು ಇದೆ, ಅವು ನಾಳೆ ಗೊತ್ತಿಲ್ಲ. ನಾಳೆ ಹಸಿವಾಯಿತು, ಆಹಾರ ಅಷ್ಟೇ. ನಾಳೆಯೂ ಹಸಿವಾದೀತು ಅಂತ ಇವತ್ತು ಗೊತ್ತೇ ಇಲ್ಲ. ಹಸಿವಾಯಿತು, ಹೋದು ತಿಂದವು. ಅದರಿಂದ ಭೂರಿ ತಮಸ್ಸಹ, ಅವುಗಳಲ್ಲಿ ಇರತಕ್ಕಂಥದ್ದು ಅರಿವು ಗೇಡಿತನ. ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ, ನಿನ್ನೆ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ, ಕಾಲದ ಅರಿವೇ ಇಲ್ಲ. ಆದರೆ ಒಂದು ವಿಶೇಷ ಇದೆ, ಘ್ರಾಣಜ್ಞಾಹ. ಇದು ವಿಶೇಷವಾಗಿ ಪ್ರಾಣಿಗಳಿಗೆ ಹೇಳಿದ್ದು. ಪಕ್ಷಿಗಳಿಗೆ ಇದನ್ನು ಸ್ವಲ್ಪ ಬದಲಾಯಿಸಬೇಕು. ಘ್ರಾಣಜ್ಞಾಹ ಅಂತ. ಪ್ರಾಣಿಗಳಿಗೆ ಕಣ್ಣು ಅಲ್ಲ, ಮೂಗು ಚುರುಕು ಅಂತ. ಕಣ್ಣಿಗಿಂತ ಮೂಗು ಚುರುಕು ಅಂತ. ಇದು ವಿಶೇಷವಾಗಿ ಪ್ರಾಣಿಗಳಿಗೆ. ಈಗ ದನಗಳನ್ನು ಈಗೆಲ್ಲ ಹೊರಗೆ ಬಿಡುವುದೆಲ್ಲ, ದನಗಳು ಕಟ್ಟುವರೆಲ್ಲ ಬಿಡಿ. ಹಿಂದೆ ಏನು ಮಾಡ್ತಿದ್ರು ಅಂದರೆ ಮನೆಯಲ್ಲಿ ದನಗಳನ್ನು ಸಾಕ್ತಿದ್ರು. ದನಗಳನ್ನು ಸಾಕಿ ಹಾಲು ಕರೆದು ಅವಳು ಬಿಟ್ಟುಬಿಡ್ತಿದ್ರು. ಅವು ಎಲ್ಲೋ ಹೋಗಿ ಮೈದಾನಕ್ಕೆ ಹೋಗಿ ಸಮೃದ್ಧವಾದ ಹುಲ್ಲು ಇಲ್ಲು ತಿಂದು ಸಂಜೆ ವಾಪಸ್ ಬರ್ತಿದ್ದವು. ನಾನು ಚಿಕ್ಕವನಿದ್ದ ನಮ್ಮ ಮನೆಯಲ್ಲಿ ಹೀಗೆ ಇತ್ತು. ನನ್ನ ಹೊರಗೆ ಬಿಟ್ಬಿಡ್ತಿದ್ರು ನನ್ನ ಅಮ್ಮ. ಅವು ಸಂಜೆ 5 ಗಂಟೆ ಆಗುವಾಗ ಹಟ್ಟಿಯ ಹತ್ತಿರ ಹೊರಗೆ ರಸ್ತೆಯಲ್ಲಿ ನಿಂತು ಅಮ್ಮ ಅಂತ ಕರೆಯೋವು. ಬಾಗಿಲು ಇಷ್ಟು ಶಿಸ್ತುಬದ್ಧವಾಗಿ ಅವುಗಳು ಕರ್ಕೊಂಡೋಗ್ಲಿ ಯಾರು ಬೇಡ. ಹೋಗಿ ಎಲ್ಲಿ ಆಹಾರ ಇದೆ ಅಲ್ಲಿಗೆ ಹೋಗಿ ಆಹಾರ ತಿಂದು ವಾಪಸ್ ಬರ್ತಿದ್ದವು. ಅಕಸ್ಮಾತು ಎಲ್ಲೋ ಒಂದು ಹೊಸ ಕಡೆ ಆಹಾರ ಹುಡ್ಕೊಂಡು ಹೋದ ಒಂದು ಇಟ್ಕೊಳ್ಳಿ, ನಮಗೆ ದಾರಿ ತಪ್ಪಿ ಹೋಗುತ್ತೆ. ನಾವು ಹೊಸ ಊರಿಗೆ ಹೋದರೆ ನಮಗೆ ದಾರಿ ತಪ್ಪಿ ಹೋಗುತ್ತೆ. ಆದರೆ ದನಗಳಿಗೆ ದಾರಿ ತಪ್ಪಲ್ಲ. ಯಾಕೆಂದರೆ ನಮಗೆ ದಾರಿ ತಪ್ಪಲಿಕ್ಕೆ ಕಾರಣ ಏನು ಅಂದರೆ, ನಮಗೆ ಇಲ್ಲಿ ಬೋರ್ಡ್ ನೋಡ್ಕೊಂಡು ಹೋಗಬೇಕು. ಇಲ್ಲಿ ರೆಸ್ಟೋರೆಂಟ್ ಇದೆ, ಇಲ್ಲಿ ಬಾರ್ ಇದೆ, ನೆನಪು. ಆ ಬಾರ್ನ ಹತ್ರ ರೈಟಿಗೆ ತಿರುಗಬೇಕು, ಅದೆಲ್ಲ ಅವುಗಳಿಗೆ ಪಾಪ ಬಾರು ಗೊತ್ತಿಲ್ಲ, ರೆಸ್ಟೋರೆಂಟ್ ಗೊತ್ತಿಲ್ಲ, ಏನು ಮಾಡಬೇಕು? ಅವು ಮೂಸಿಕೊಂಡು ಹೋಗ್ತವೆ. ತಾವು ಹಿಂದೆ ಯಾವ ರಸ್ತೆಯಲ್ಲಿ ಹೋಗಿದ್ದವು ಅದೇ ರಸ್ತೆಯಲ್ಲಿ ವಾಪಸ್ ಬರ್ತವೆ ಮೂಸಿಕೊಂಡು. ಅವುಗೆ ಮೂಗಿನಿಂದ ಪರಿಚಯ ಹೊರತು ನೀವು ಬೋರ್ಡು ಗಿರ್ಡು ನೋಡಿ, ಬಾರು ರೆಸ್ಟೋರೆಂಟ್ ಎಲ್ಲಿದೆ ನೋಡಿ, ಅವಕ್ಕೆ ಹೋಗಿಯೋ ಅಭ್ಯಾಸ ಇಲ್ಲ, ಅದನ್ನು ಓದಿಯೋ ಅಭ್ಯಾಸ ಇಲ್ಲ. ಹಾಗಾಗಿ ಘ್ರಾಣಜ್ಞಾಹ ಅಂತ ಮೂಗಿನಿಂದ ಗುರುತಿಸಿಕೊಂಡು ಬರ್ತವೆ ಅಂತ. ನನ್ನ ಬಾಲ್ಯದಲ್ಲಿ ಒಂದು ಘಟನೆ ನಡೆದಿತ್ತು ನಮ್ಮ ಮನೆಯಲ್ಲೇ. ನಮ್ಮ ಮನೆ ದನ ಹೊರಗೆ ಬಿಟ್ಟಿದ್ರು ಬೆಳಿಗ್ಗೆ ಹಾಲು ಕರೆದು. ದಿನ ಸಂಜೆ 5 ಗಂಟೆ ಬಂದ್ಬಿಡೋದು. ಒಂದು ದಿವಸ ಬರಲೇ ಇಲ್ಲ ಸಂಜೆ, 2 ದಿವಸ ಆಯ್ತು ಬರಲಿಲ್ಲ, 3 ದಿವಸ ಆಯ್ತು ಬರಲಿಲ್ಲ, 4 ದಿವಸ ಆಯಿತು, 5 ದಿವಸ ಆಯಿತು, 6 ದಿವಸ ಆಯಿತು, 7 ದಿವಸ ಆಯಿತು, ದನ ಬರಲಿಲ್ಲ. ನಾವು ಯೋಚನೆ ಮಾಡಿದೆವು, ಇದು ಕಾಂಗ್ರೆಸ್ ಸರ್ಕಾರ ಅಲ್ವಾ, ದನಗಳನ್ನ ಹಿಡ್ಕೊಂಡು ಹೋದ್ರೆ ಕೇಸ್ ಮಾಡಲಿಕ್ಕಿಲ್ಲ, ಯಾರು ಹಿಡ್ಕೊಂಡು ಹೋದ್ರು, ಮುಗೀತು ಕಥೆ. ಅದು ದನ ಯಾರು ಹಿಡ್ಕೊಂಡು ಕೊಂದಿರಬೇಕು, ಹೇಳಿದ್ರೆ ಬರ್ತಿತ್ತದು. ಯಾರೋ ಕಟುಕರ ಕೈಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಇಲಾಜ್ ಮಾಡೋಲ್ಲ ಕಾಂಗ್ರೆಸ್ ಸರ್ಕಾರ. ಅವನು ಕಟುಕರ ಪರವಾಗಿರೋ ಸರ್ಕಾರ ನಮ್ಮದು. ನೀವು ದನ ಸಾಕಿದ್ದೇ ತಪ್ಪು, ನೀವ್ಯಾಕೆ ಸಾಕಿದ್ದು? ಅಂಥ ಸರ್ಕಾರದ ಕೈಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಅದು ನಾಳೆ ಏನು ಹೋಯಿತು ಕೃಷ್ಣಾರ್ಪಣ, ಅದು ಯಾವ ಕಟುಕರ ಕೈಗೆ ಹೋಯಿತು, ಅದ್ರ ಕಥೆ ಮುಗೀತು ಅಂತ. 7 ದಿವಸ 8ನೇ ದಿವಸ ಸಂಜೆ 5 ಗಂಟೆಗೆ ಸೀದಾ ಮನೆ ಬಾಗಿಲು ನಮ್ಮ ಅಂತ ಕರೀತಾ ಇದೆ. ಏನಾಗಿದೆ ಗೊತ್ತಾ, ಯಾರೋ ತೋಟಕ್ಕೆ ಹೋಗಿದೆ, ಅದು ಅವ್ರು ಕಟ್ಟಿ ಹಾಕಿ ಬಿಟ್ಟಿದ್ದಾರೆ. ಕಟ್ಟಿ ಹಾಕಿ ಬಿಡಲೇ ಇಲ್ಲ. 7 ದಿವಸ ಆದ್ಮೇಲೆ ಇನ್ನು ಅದಕ್ಕೆ ಮನೆ ಮರೆತು ಹೋಗಿರುತ್ತೆ ಅಂತ ಬಿಟ್ಟಿದ್ದಾರೆ. ಬಿಟ್ಟ ತಕ್ಷಣ ಮನೆ ಓಡಿ ಹೋಗಿದ್ದಾರೆ. ಅದೇ ಅಲ್ಲಿಂದ ಕರೆಕ್ಟು ಮನೆ ಬಂದು ಕೂತು ಕರೀತಾ ಇದೆ. ಅಂದರೆ ಅವಳು ಇಷ್ಟು ಘ್ರಾಣಜ್ಞಾನ. ಮೂಗಿನಲ್ಲಿ ಮೂಸಿಕೊಂಡು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೋಗ್ತಾವೆ. ನೀವು ಅಲ್ಲಿಂದ ಅದೇ ದಾರಿಯಲ್ಲಿ ವಾಪಸ್ ಹೋಗಿ ಎಷ್ಟು ದೂರ ಬೇಕಾದ್ರೆ ಒಂದು 10 ಮೈಲಿ ದೂರ ಕೊಂಡೋಗಿ ಬಿಡಿ, ಅಲ್ಲಿಗೆ ಬರ್ತಾವೆ. ಆದರೆ ಅವು ಮೂಸಿಕೊಂಡು ಹೋಗಬೇಕು. ನೀವು ಹಗ್ಗ ಹಾಕಿ ಎಳ್ಕೊಂಡು ಹೋದರೆ ಮೇಲ್ಮುಖ ಮಾಡ್ಕೊಂಡಿರ್ತಾವಪ್ಪ, ಮೂಸೋಲ್ಲ, ಅವು ವಾಪಸ್ ಬರಲಿಕ್ಕೆ ಆಗೋಲ್ಲ. ಅದು ಒಂದು. ಮತ್ತು ಹೃದಯವೇದಿನಃ, ಅವಕ್ಕೆ ಯಾವುದು ತಮಗೆ ಆಹಾರವಾಗಿ ಮನಸ್ಸಿಗೆ ಇಷ್ಟವೋ ಅದನ್ನು ಮಾತ್ರ ತಿಳ್ಕೊಳ್ಳುವ ಶಕ್ತಿ ಅವಳಿಗೆ. ಆಹಾರ ಹೃದಯ,
ತನ್ನ ಹೃದಯಕ್ಕೆ ಪ್ರಿಯವಾದದ್ದು ತನ್ನ ಮರಿ, ತನ್ನ ಆಹಾರ ಅಷ್ಟನ್ನು ಗುರುತಿಸ. ತನ್ನ ಮರಿ ಇದು ತನ್ನ ಮರಿಯಲ್ಲ ಅಂತ ಗೊತ್ತಿರುತ್ತೆ. ದನಕ್ಕೆ ಅದು ಮರಿ ಅದರ ಕರುವನ್ನು ಬೇರೆ ಕರುವನ್ನು ತಂದು ಬಿಟ್ಟರೆ ಒಂದು ಓಡಿಸಿಬಿಡುತ್ತೆ. ದನಕ್ಕೆ ಮಾತ್ರ ಎಲ್ಲ. ಈಗ ಪ್ರಾಣಿಗಳು ಯಾವ ಪ್ರಾಣಿ ಆಗ್ಬೋದು, ಕೋತಿಗಳಲ್ಲಿ ನಾವು ಹೇಳ್ತೀವಿ ಎಲ್ಲ ಒಂದೇ ಥರ. ಕೋತಿಗಳಲ್ಲಿ ಯಾವ ಕೋತಿ ನಿಮಗೆ ಯಾವುದು ಗೊತ್ತಾಗೋಲ್ಲ ಅಂತ ಅವುಗಳಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವಕ್ಕೆ ತಾಯಿ ಯಾವುದು, ನಮ್ಮ ಗುಂಪಿನ ಕೋತಿ ಯಾವುದು, ನನ್ನ ಮರಿ ಯಾವುದು ಎಲ್ಲವೂ ಗೊತ್ತಿದೆ. ಅವಕ್ಕೆ ತಮ್ಮನ್ನು ಗುರುತಿಸಿಕೊಳ್ಳುವ ಸೂಕ್ಷ್ಮ ದೃಷ್ಟಿ ಇದೆ, ನಮಗೆ ಇಲ್ಲ. ಪ್ರಾಯ ಕೋತಿಗಳು ಹೇಳ್ಬೋದು ಈ ಮನುಷ್ಯರೆಲ್ಲ ಒಂದೇ ಥರ ಇದ್ದಾವಪ್ಪ, ಯಾರು ಎಂತ ಅಂತ ಗೊತ್ತಾಗೋಲ್ಲ. ಕೋತಿಗಳಿಗೆ ನಮ್ಮ ಪರಿಚಯ ಆಗೋಲ್ಲ, ನಮಗೂ ಕೋತಿಗಳ ಪರಿಚಯ. ಆದರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಪರಿಚಯ ಆಗತ್ತೆ. ಅದು ಒಂದು ಕಥೆ. ಅವುಗಳಿಗೆ ತಮಗೆ ಹೃದಯವಾದ್ದನ್ನು ಗುರುತಿಸುವ ಶಕ್ತಿ ಇದೆ. ಇದು ವಿಶೇಷವಾಗಿ ಪ್ರಾಣಿಗಳಿಗೆ. ಯಾಕೆ ಹಾಗೆ ಹೇಳಿದೆ ಅಂದರೆ, ಈ 8ನೇ ಸೃಷ್ಟಿಯಲ್ಲಿ ಸ್ಥಿರಿಯ ಪ್ರಾಣಿಗಳು ಅಂದಾಗ ಪಕ್ಷಿಗಳು ಸೇರುತ್ತವೆ. ಪಕ್ಷಿಗಳಿಗೆ ಕಣ್ಣು ಬಹಳ ಸೂಕ್ಷ್ಮ. ಅದರಲ್ಲಿ ಹದ್ದು ಉಂಟಲ್ಲ, ಹದ್ದು, ಗಿಡುಗ, ಇವೆಲ್ಲ ಸಾಮಾನ್ಯ ನೆಲದಿಂದ 1 ಮೈಲಿ ಎತ್ತರದಲ್ಲಿ 2 ಮೈಲಿ ಎತ್ತರದಲ್ಲಿ ಹೋಗ್ತಾ ಇರ್ತವೆ. 1 ಮೈಲಿ ಎತ್ತರದಲ್ಲಿ ಹೋಗ್ತಾ ಇದ್ದ ಹದ್ದು ನೆಲದಲ್ಲಿ ಸಣ್ಣ ಒಂದು ಹುಳ ಇದ್ದರೆ ತಕ್ಷಣ ಕೆಳಗೊಂಡು ಹಿಡ್ಕೊಂಡು ಹೋಗುತ್ತೆ. ಅಷ್ಟು ದೂರದಲ್ಲಿ ಅತ್ಯಂತ ಸಣ್ಣ ಹುಳವನ್ನು ಗುರುತಿಸುವಷ್ಟು ಕಣ್ಣು ಸೂಕ್ಷ್ಮ ಇರ್ತದೆ ಅವುಗಳಿಗೆ. ರಾಮಾಯಣದಲ್ಲಿ ಇದೇ ಕಥೆ ಬರುತ್ತೆ. ಸಂಪಾತಿ ಜಟಾಯುವಿನ ಅಣ್ಣ. ಈ ಕಪಿಗಳೆಲ್ಲ ಲಂಕೆಗೆ ಹೋಗಬೇಕು ಅಂತ ಹೊರಟು ಸಮುದ್ರ ತೀರದಲ್ಲಿ ಇನ್ನೇನು ಲಂಕೆ ಹೋಗ್ಲಿಕ್ಕಾಗೋಲ್ಲ, ನಮ್ಮ ಕತೆ ಮುಗಿಯಿತು, 29 ದಿವಸ ಆಯಿತು, ನಾಳೆ ಬೆಳಗ್ಗೆ ಆದರೆ 30, ನಮಗೆ ಎಲ್ಲಿ ಲಂಕೆ ಹೋಗುವುದು, ಎಲ್ಲಿ ಸಮುದ್ರ ದಾಟುವುದು ಹೇಗೆ, ಅದು ಎಲ್ಲಿದ್ದಾನೆ ಗೊತ್ತಿಲ್ಲ, ನಮ್ಮ ಕಥೆ ಮುಗೀತು ಅಂತ ಎಲ್ಲ ಉಪವಾಸ ಕೂತ್ಬಿಟ್ಟಿದ್ದಾವೆ ಕಪಿಗಳು. ಈ ಸಂಪಾತಿಗೆ ಖುಷಿ ಏನು ಗೊತ್ತುಂಟಾ? ಒಳ್ಳೆ ಆಹಾರ ಸಿಕ್ತು. ಇಷ್ಟು ಕಪಿಗಳು ಒಳ್ಳೆ ಆಹಾರ ಸಿಕ್ತು ಅಂತ ಆರಂಭವಾಗಬೇಕು. ಅಷ್ಟೊತ್ತಿಗೆ ಇವರು ರಾಮನ ಕಥೆ ಇಡೀ ಶುರು ಮಾಡಿದರು. ಅಲ್ಲಿ ಉಪವಾಸ ಕೂತಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಭಜನೆ ಮಾಡೋದು ನಮ್ಮಲ್ಲಿ, ಏಕಾದಶಿ ಭಜನೆ. ಹಾಗೆ ರಾಮನ ಭಜನೆ ಮಾಡಲಿ ಶುರು ಮಾಡಿದ್ರು ಕಪಿಗಳು. ಆಗ ಭಜನೆ ಮಾಡ್ತಾ ರಾಮಚಂದ್ರ ಕಾಡಿಗೆ ಬಂದ. ಕಾಡಿನಲ್ಲಿ ಜಟಾಯುವಿನ ದರ್ಶನ ಆಯಿತು. ಜಟಾಯು ಸೀತೆಯನ್ನು ರಾವಣ ಅಪಹರಿಸಿದ. ಜಟಾಯು ತಡೆದ, ರಾವಣ ಜಟಾಯುವನ್ನು ಕೊಂದ. ಕಿವಿ ನೆಟ್ಟಗಾಯ್ತು ಇವನಿಗೆ. ಏನು ಹೇಳ್ತಾ ಇದ್ದೀರಿ ನೀವು? ನನ್ನ ತಮ್ಮನ ಕಥೆ ಹೇಳ್ತಾ ಇದ್ದೀರಿ. ಅವನಿಗೆ ಅದ್ಭುತವಾದಂಥ ಅಷ್ಟು ಹೇಳ್ತಾ ಅವನು ಗರಿ ತುಂಡಾಗಿ ಬಿದ್ದಿದ್ದ. ಅವನಿಗೆ ಓಡಲಿಕ್ಕೆ ಆಗ್ತಿರಲಿಲ್ಲ. ಗರಿ ಬಂತು. ಅದು ಅವನಿಗೆ ನಿಶಾಕರ ಅಂತ ಒಬ್ಬ ಋಷಿ, ಅವನ ಸ್ನೇಹಿತ ಇದ್ದ. ಅವನು ಹೇಳಿದ್ದ, ನೀನು ಸಾಯಬೇಡ, ನೀನು ಹೀಗೆ ಇಲ್ಲಿ ಬಿದ್ದುಕೊಂಡಿರು. ಒಂದು ದಿವಸ ರಾಮಭಕ್ತರು ಬರ್ತಾರೆ, ಅವರ ಬಾಯಿಯಿಂದ ರಾಮನ ಕಥೆ ಕೇಳಿದಾಗ ನಿನಗೆ ಗರಿ ಬರುತ್ತೆ ಅಂತ. ಅವನು ಅದಕ್ಕೋಸ್ಕರ ಕಾದಿದ್ದ. ಗರಿ ಬಂತು. ಕಡೆ ಹೇಳಿದಾನೆ, ಏನಪ್ಪ ನನ್ನಿಂದ ಏನು ಉಪಕಾರ ಆಗಬೇಕು ನಿಮಗೆ? ನನಗೆ ಗರಿ ಬಂತು, ನನಗೆ ಹೊಸ ಜೀವನ ಕೊಟ್ಟರಿ ನೀವು. ಅಲ್ಲಪ್ಪ, ನಮಗೆ ಸೀತೆಯನ್ನು ಹುಡುಕಬೇಕು. ಅವಾಗ ಹೇಳ್ತಾನೆ, ಇದು ಸಮುದ್ರದ ಬುಡದಲ್ಲಿದ್ದೇವೆ ನಾವು. ಇದರ ಆಚೆ 100 ಯೋಜನ ದೂರದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪದ ಮಧ್ಯದಲ್ಲಿ ಒಂದು ಉದ್ಯಾನ ಇದೆ. ಆ ಉದ್ಯಾನದ ಮಧ್ಯದಲ್ಲಿ ಒಂದು ಮರ ಇದೆ, ಶಿಂಶಪ ವೃಕ್ಷ. ಅಲ್ಲಿ ಭಾಳ ಜನ ಶಿಂಶುಪ ಅಂತ ಹೇಳ್ತಾರೆ. ಶಿಂಶುಪ ಅಲ್ಲ, ಶಿಂಶಪ ವೃಕ್ಷ. ಅದು ಶಿಂಶಪ ವೃಕ್ಷ ಇದೆ. ಆ ಮರದ ಬುಡದಲ್ಲಿ ಕೂತಿದ್ದಾಳೆ. ಇವನಿಗೆ 100 ಯೋಜನ ದೂರದ್ದು ಈ ಸಂಪಾತಿ ಕಣ್ಣಿನಿಂದ ಕಂಡು ಹೇಳ್ತಾರೆ. ಅದು ಪಕ್ಷಿಗಳ ಸ್ವಭಾವವನ್ನು ನಿರೂಪಿಸುವ ವಾಲ್ಮೀಕಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಅದರಿಂದ ನೀವು ಈ ಸಮುದ್ರ ದಾಟಿ ಹೋದರೆ ಸೀತೆ ಸಿಗ್ತಾಳೆ, ಅಲ್ಲಿ ಇದ್ದಾಳೆ. ಅದರ ನಂತರ ಕಡೆಗೆ ಹೋಗಬೇಕು ಅಂತ ತೀರ್ಮಾನ ಆಗಿ ಕಡೆಗೆ ಯಾರು ಹೋಗೋದು ಅಂತ ಎಲ್ಲರೂ, ನಮಗೆ ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಆಗೋಲ್ಲಪ್ಪ. ಒಬ್ಬ 10 ಯೋಜನ ಅಂದ, ಒಬ್ಬ 20 ಯೋಜನ ಅಂದ, ಒಬ್ಬ 30 ಯೋಜನ ಅಂದ. ಕಡೆಗೆ 100 ಯೋಜನ ಹೋಗಬೇಕು ಅಂದರೆ ಅಂಗದ ಹೇಳಿದ 100 ಯೋಜನ ಹೋಗ್ಬೋದು, ಮತ್ತೆ ವಾಪಸ್ ಬರ್ಲಿಕ್ಕೆ ಆಗಲಿಕ್ಕಿಲ್ಲ, ಅಲ್ಲೇ ಕ್ಯಾಬ್ಕು ಬಡಿದ್ರೆ ಹೋಗ್ತಾರೆ ಅಂತ. ಇವತ್ತು ಹೋಗಿ ಏನು ಉಪಯೋಗ? ಕಡೆಗೆ ಏನು ಮಾಡಬೇಕು ಅಂತ ಆವಾಗ ಜಾಂಬವ್ ಅಂತ ಹೇಳ್ತಾನೆ, ಸುಮ್ಮನೆ ಕೂತಿದ್ದಾನಲ್ಲ, ಏನು ಹೇಳಿದೆ, ಅವನಿಗೆ ಹೋಗಿ ಬರುವ ತಾಕತ್ತಿದೆ, ಅವನನ್ನು ಕೇಳಿಕೊಳ್ಳಿ ಅಂತ. ಕಡೆ ಹನುಮಂತನ ಕೇಳ್ಕೊಳ್ತಾನೆ. ಹೋದ, ಸೀತೆಯನ್ನು ಕಂಡ, ಬಂದ. ಅಂದರೆ ಈ ಪಕ್ಷಿಗೆ ದೂರದೃಷ್ಟಿಯ ಉಲ್ಲೇಖವನ್ನು ಅನೇಕ ಬಾರಿ ಪಕ್ಷಿಗಳ ರಾಮಾಯಣದಲ್ಲಿ ಪಕ್ಷಿಗಳ ಸ್ವಭಾವವನ್ನು ಹೇಳ್ತಾರೆ. ಕೆಲವು ಕಡೆ ಯಾವ್ಯಾವ ಪಕ್ಷಿ ಎಷ್ಟು ಹೈಟ್ನಲ್ಲಿ ಹಾರುತ್ತೆ ಅನ್ನೋದನ್ನು ಹೇಳಿದ್ದಾರೆ.
ಎಲ್ಲ ಪಕ್ಷಿಗಳು ಈಗ ನೋಡಿ ನಾನು ಹದ್ದು ಅಂತ ಹೇಳಿದೆ, ಹದ್ದು ಒಂದು ಮೇಲು ಎರಡು ಮೇಲೆ ಎತ್ತರದಲ್ಲಿ ಹಾರುತ್ತೆ. ಆದರೆ ಎಲ್ಲ ಪಕ್ಷಿಗಳು ಅಷ್ಟೇ ಎತ್ತರದಲ್ಲಿ ಹಾರೋಲ್ಲ, ಅವುಗಳ ಒಂದು ಲೆವೆಲ್ ಇದೆ. ಆ ಲೆವೆಲ್ನಲ್ಲಿ ಹಾರುವಾಗ ಈಗ ಹಿಂದೆ ಡಕೋಟ ಇತ್ತು, ಅದು ಆಕಾಶದಲ್ಲಿ ಹಾರುವ ಎತ್ತಿನ ಗಾಡಿ, ಗುಡು 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 ಅಂತ. ಅದು ಅಷ್ಟೇ ಎತ್ತರ ಹೋಗೋದು, ಅದಕ್ಕೆ ಎತ್ತರ ಹೋಗುತ್ತಿಲ್ಲ. ಅದಕ್ಕಿಂತ ಕೆರವಾನ್ ಬಂತು, ಅದು ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಅದಕ್ಕಿಂತ ಜೆಟ್ ಬಂತು, ಅದು ಮತ್ತೆ ಎತ್ತರಕ್ಕೆ ಹೋಗುತ್ತೆ. ಹಾಗೆ ಈ ಪಕ್ಷಿಗಳಲ್ಲಿ ಶಕ್ತಿ ಹೆಚ್ಚಾದಾಗೆ ಹೆಚ್ಚು ಎತ್ತರಕ್ಕೆ ಹೋಗ್ತವೆ. ಅದನ್ನು ಪಕ್ಷಿಗಳ ಲೆವೆಲ್ ಹೇಳ್ತಾರೆ, ಯಾವ್ಯಾವ ಪಕ್ಷಿಗಳು ಎಷ್ಟೆಷ್ಟು ಎತ್ತರ ಹಾರ್ತವೆ ಅಂತ. ಹಾಗೆ ಇದು ಅತ್ಯಂತ ಎತ್ತರದಲ್ಲಿ ಹಾರ್ತಕ್ಕಂಥ ಪಕ್ಷಿ ಕೂಡ ನೆಲದಲ್ಲಿರ್ತಕ್ಕಂಥ ಅತ್ಯಂತ ಸಣ್ಣ ಹುಳ ಹುಪ್ಪಟೆಯನ್ನು ಕೂಡ ಗುರುತಿಸುತ್ತೆ. ಆವಾಗ ಅಲ್ಲಿ ಅವು ಘ್ರಾಣಜ್ಞಾಹ ಅಲ್ಲ, ನೇತ್ರಜ್ಞಾಹ, ಅವು ನೇತ್ರತಜ್ಞರು. ಹೃದಯವೇದಿನ ಅದು ಅಷ್ಟೇ, ಅವುಗಳಿಗೂ ಅಷ್ಟೇ, ಅದು ಸಮಾನ. ಅವುಗಳ ಆಹಾರ ಖುಷಿ, ಇನ್ನೇನು ಗೊತ್ತಿಲ್ಲ. ಅದು ಎಷ್ಟು ಬಗೆಯಪ್ಪ? ಪ್ರಾಣಿಗಳ 28 ಬಗೆ ಎಂದರು. 28 ಅಲ್ಲ, ಪ್ರಾಣಿಗಳು ತುಂಬ ಇವೆ. ಅದರ ಒಂದು ಸಂಗತಿ ಏನು ಗೊತ್ತುಂಟಾ? ಅವರು 28 ಪ್ರಾಣಿಗಳನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. 28 ಅಲ್ಲ, ಸ್ವಲ್ಪ ಹೆಚ್ಚು ಹೇಳ್ತಾರೆ, ಅದು ಮುಂದೆ ಹೇಳ್ತೇನೆ. 28 ಪ್ರಾಣಿಗಳನ್ನು ಯಾಕೆ ಹೇಳ್ತಾರೆ ಅಂದರೆ, ಶಾಸ್ತ್ರದಲ್ಲಿ ಒಂದು ಕ್ರಮ ಇದೆ. ನಮಗೆ ಗೊತ್ತಿರೋ ವಿಷಯವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. 28 ಪ್ರಾಣಿಗಳಲ್ಲಿ ಎಲ್ಲ ಪ್ರಸಿದ್ಧ ನಾಯಿ ಬರುತ್ತೆ, ಬೆಕ್ಕು ಬರುತ್ತೆ. ಅದೆಲ್ಲ ಯಾಕ್ರಿ ಪುರಾಣದಲ್ಲಿ ನಾಯಿಯ ಕಥೆ, ಬೆಕ್ಕಿನ ಕಥೆ ಅಂದರೆ, ಶಾಸ್ತ್ರಕಾರ ಹೇಳ್ತಾರೆ, ಅಪ್ಪ ನೀವು ಯಾವುದನ್ನು ಅನುಸಂಧಾನ ಮಾಡಬೇಕೋ ಅದು ಪ್ರಸಿದ್ಧವಾದರೂ ನಾವು ಹೇಳ್ತೇವೆ. ಏನು ಅಂದರೆ, ನಿಮ್ಮ ಆ ಅನುಸಂಧಾನದಲ್ಲಿ ಇಂಥ ಪ್ರಾಣಿಗಳನ್ನು ಭಗವಂತ ಸೃಷ್ಟಿ ಮಾಡಿದ, ಮತ್ತು ಆ ಪ್ರಾಣಿಗಳ ರೂಪದಿಂದಲೇ ಭಗವಂತನು ಆ ಪ್ರಾಣಿಗಳನ್ನು ಆ ಪ್ರಾಣಿಗಳ ರೂಪದಿಂದಲೇ ಸೃಷ್ಟಿ ಮಾಡಿದ. ಭಗವಂತನು ಆ ರೂಪ ತಾಳಿದ. ಗೀತೆಯಲ್ಲಿ ಹೇಳೋದು, ಅಹಂ ವೈ ಶ್ವಾ ನರೋ ಭೂತ್ವ, ನಾನು ನಾಯಿಯ ಒಳಗಿದ್ದು ನಾಯಿ ಆಗ್ತೇನೆ, ಮನುಷ್ಯ ಒಳಗಿದ್ದು ಮನುಷ್ಯನಾಗ್ತೇನೆ. ಹಾಗೆ ನಾಯಿಯನ್ನು ಸೃಷ್ಟಿ ಮಾಡುವ ನಾಯಿ ರೂಪದಲ್ಲೇ ಸೃಷ್ಟಿ ಮಾಡ್ತಾನೆ. ಜಗತ್ತಿನಲ್ಲಿ ಭಗವಂತನ ಯಾವ ರೂಪಗಳನ್ನು ಅನುಸಂಧಾನ ಮಾಡಬೇಕು, ಯಾವ ರೂಪದಿಂದ ಯಾವುದನ್ನು ಸೃಷ್ಟಿ ಮಾಡಿದ ಅದನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಪ್ರಸಿದ್ಧವಾದ ಪ್ರಾಣಿಗಳನ್ನು ಹೇಳ್ತೇವೆ ಅಂತ ಶಾಸ್ತ್ರಕಾರರು. ಹಾಗಾಗಿ ಯಜ್ಞಕ್ಕೆ ಸಂಬಂಧಪಟ್ಟು ನಾವು ಅನುಸಂಧಾನ ಮಾಡಬೇಕಾದ 28 ಪ್ರಾಣಿಗಳು. ಸೋ 28 ವಿಧೋ ಮತಃ. 28 ಇದು ಮತ್ತೆ ಪ್ರಾಚೀನ ಸಂಸ್ಕೃತ. ಈಗ 20 ಹೇಳಿದ್ರೆ 20 ಅಂತ ಹೇಳಬೇಕು. 28 ವಿಧೋ ಮತಃ ಅಂತ ಹೇಳಿದರೆ ಈಗಿನ ಸಂಸ್ಕೃತ ಆಗುತ್ತೆ. 28 ವಿಧ ಅನ್ನೋದನ್ನೇ ಹೋಗುತ್ತೇನೆ ಅನ್ನೋದನ್ನು ಹೋಗ್ತೇನೆ ಅಂತ ಹೇಳಿದಾಗೆ ಅವಸರಕ್ಕೆ 28 ವಿಧ ಅಂತ ಆಗುತ್ತೆ. ಏನು ಗಡಿಬಿಡಿ ಮಾಡಿ ಹೇಳ್ಬಿಟ್ರೆ ಅಷ್ಟೇ. 28 ಬಗೆಯ ಪ್ರಾಣಿಗಳು ಯಾವುದೆಲ್ಲ? ಪ್ರಾಣಿಗಳು ಮೂಲತಃ 3 ಥರ. ಮೂಲತಃ 3 ಥರಕ್ಕಿಂತ ನಾವು 2 ಬಗೆಯಿಂದ. ಒಂದು, ಪ್ರಾಣಿಗಳಲ್ಲಿ ನೆಲದಲ್ಲಿ ಇರುವ ಪ್ರಾಣಿಗಳು, ನೀರಿನಲ್ಲಿರುವ ಪ್ರಾಣಿಗಳು, ಆಕಾಶದಲ್ಲಿರುವ ಪ್ರಾಣಿಗಳು ಅಂತ. ಇದು ಒಂದು ಥರ. ಮತ್ತು ನೆಲದಲ್ಲಿರುವ ಪ್ರಾಣಿಗಳೇ ನಾಡಿನಲ್ಲಿರುವ ಪ್ರಾಣಿಗಳು, ಕಾಡಿನಲ್ಲಿರುವ ಪ್ರಾಣಿಗಳು ಅಂತ. ಇದೆಲ್ಲ ಆದಮೇಲೆ ಪ್ರಾಣಿಗಳಲ್ಲಿ ಸೃಷ್ಟಿಯಲ್ಲಿ ಒಂದು ವೈಶಿಷ್ಟ್ಯ ಇದೆ. ಮೊದಲು ಪ್ರಾಣಿಗಳ ಸೃಷ್ಟಿಯಾಗುವಾಗ ಒಂದೇ ಗೊರಸು ಬಂತು. ಅದು ಸೃಷ್ಟಿ ಇವಲ್ಯೂಷನ್ ಆಗ್ತಾ 2 ಗೊರಸಿನ ಪ್ರಾಣಿ ಆಯಿತು. ಅದು ಮತ್ತು ಇವಲ್ಯೂಷನ್ ಆಗ್ತಾ ಪ್ರಾಣಿಗಳಿಗೆ 5 ಉಗುರು ಬಂತು. ಆ 5 ಉಗುರು ಆಗ್ತಾ 5 ಬೆರಳಾಯಿತು. ಇದು ಇವಲ್ಯೂಷನ್. ಹಾಗಾಗಿ 1 ಉಗುರು, ಅದು ಶಫ ಅಂತಾರೆ ಸಂಸ್ಕೃತದಲ್ಲಿ. 1 ಉಗುರು, ಅದು 2 ಆಯಿತು. 2 ಇದ್ದದ್ದು 5 ಉಗುರಾಯಿತು. 5 ಉಗುರಿದ್ದದ್ದು 5 ಬೆರಳಾಯಿತು. ಅದು ಪ್ರಾಣಿಗಳೆಲ್ಲ ಅಲ್ಲಿವರೆಗೆ ಬಂತು ನೋಡಿ. ಕಪ್ಪಿಗೆ 5 ಬೆರಳಾಗೋಯಿತು. ಮತ್ತು ಕಪಿಯಂತೆ ಇರುವ ಪ್ರಾಣಿ ಮನುಷ್ಯನಿಗೂ ಹಾಗೆ ಮುಂದುವರಿಯಿತು. ಆ ಪ್ರಾಣಿಗಳಲ್ಲಿ 28 ನಾವು ಅನುಸಂಧಾನ ಮಾಡಬೇಕಾದ್ದು. ಹೌದು. ಗೌ ರಜಃ ಮಹಿಷಃ ಕೃಷ್ಣಃ ಸೂಕರಃ ಗವಯಃ ರುರುಹು. ಇದು 2 ಗೊರಸಿನ ಪ್ರಾಣಿಗಳು. ತಮಾಷೆ ಅನ್ನೋದು, ನಮ್ಮ ಹುಡುಗರಿಗೆ 2 ಗೊರಸು ಅಂತ ಯಾವುದು ಯಾರು ನೋಡ್ತಾರ್ರಿ? ಅದ್ರ ಕಾಲು ಯಾರು ನೋಡ್ತಾರೆ? ಯಾರು ಲೆಕ್ಕ ಮಾಡಿದ್ದಾರೆ? ನಮ್ಗೆ ಗೊತ್ತಿಲ್ಲ ಅಂತಾರೆ. ಗೌಹು ದನಗಳಿಗೆ 2 ಗೊರಸಿದೆ. ಅಜಃ ಆಡಿಗೆ 2 ಗೊರಸು. ಮಹಿಷಃ ಎಮ್ಮೆ ಕೋಣಗಳಿಗೆ 2 ಗೊರಸು. ಗೌಹು ಅಜಃ ಮಹಿಷಃ. ಕೃಷ್ಣ ಮೃಗ ಅದು
ನಾಡಿನಲ್ಲಿರುವಂಥದ್ದಲ್ಲ, ಕಾಡಿನ ಪ್ರಾಣಿ. ಕೃಷ್ಣ ಮೃಗ ಯಾವುದರ ಚರ್ಮವನ್ನು ನಾವು ಕೃಷ್ಣಾಜಿನ ಅಂತ ಹೇಳ್ತೇವೆ, ಅದನ್ನು ಪೂಜೆಗೆ ಸ್ನಾನ ಸಂಧ್ಯಾವಂದನೆಗೆ ಬಳಸ್ತಕ್ಕಂಥ ಅಂದರೆ ಕಪ್ಪು ಚುಕ್ಕೆಗಳಿರುವ ಚರ್ಮದ ಮೃಗ ಅದು. ಅದು ಮೃಗ ಕಪ್ಪಿರೋಲ್ಲ, ಕಪ್ಪು ಚುಕ್ಕೆಗಳಿರ್ತವೆ ಚರ್ಮದಲ್ಲಿ, ಸ್ಪಾಟೆಡ್ ಡಿಯರ್ ಅಂತ. ಅದು ಕೃಷ್ಣ ಮೃಗ, ಅದಕ್ಕೆ 2 ಗೊರಸಿದೆ ಅಂತಾರೆ. ಆಮೇಲೆ ಸೂಕರ, ಹಂದಿಗೆ 2 ಗೊರಸಿದೆ ಅಂತ. ಆಮೇಲೆ ಗವಯ ಅಂದರೆ ಕಾಡೆತ್ತು, ಬೈಸನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅವಕ್ಕೆ 2 ಕಾಡಿನಲ್ಲಿರುವ ದನಗಳು ಎತ್ತುಗಳು, ಗವಯ. ಆಮೇಲೆ ರುರುಹು. ಕೃಷ್ಣ ಅಂತಂದರೆ ಒಂಥರ ಜಿಂಕೆ, ರುರುಹು ಅಂದರೂ ಒಂಥರದ ಜಿಂಕೆ, ಆದರೆ ಅದು ಕೋಡಿರೋದಿಲ್ಲ ಅದಕ್ಕೆ, ಅದು ಮತ್ತು ಬಹಳ ಎತ್ತರದ ಪ್ರಾಣಿ ಅದು ಸುಮಾರಾಗಿ. ಅದನ್ನು ರುರು ಜಿಂಕೆಯ ಅನೇಕ ಪ್ರಭೇದಗಳಿವೆ. ಇದು ರುರುಹು ಅಂತಂದರೆ ಪ್ರಾಯ, ಯಾಕೆಂದರೆ ಅದನ್ನು ನಮ್ಮ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹೇಳೋದು, ನಮ್ಮ ಕಡೆ ಎಲ್ಲ ಒಂದು ಹೇಳ್ತಾರೆ ಉಳೆ ಅಂತ ಹೇಳ್ತಾರೆ. ಅಂದರೆ ಆ ಕವಲಾದ ಜಿಂಕೆ ಇರುತ್ತಲ್ಲ, ಅದು ಕೋಡು, ಒಂದು ಕೋಡಿನಲ್ಲಿ ಕವಲಾದ ಬಹುಶೃಂಗ ಅಂತ ಹೇಳ್ತಾರೆ, ತುಂಬ ಕೋಡುಗಳಿರತಕ್ಕಂಥ ಪ್ರಾಣಿ ಅಂತ ಕೂಡ ಹೇಳ್ತಾರೆ. ಅದು ಒಂಥರದ ಜಿಂಕೆಯ ಪ್ರಭೇದ, ಅದನ್ನು ರುರು ಅಂತ. ಅದಕ್ಕೆ ಅದರ ಚರ್ಮವನ್ನು ಕೂಡ ಹಿಂದೆ ಉಪಯೋಗಿಸ್ತಿದ್ರು. ಅದರ ಚರ್ಮಕ್ಕೆ ರೌರವ ಅಂತ ಹೆಸರು. ಏಣ ಅಂತ ಒಂದು ಜಿಂಕೆ ಇದೆ. ಅದೆಲ್ಲ ಪ್ರಭೇದಗಳು. ಇಲ್ಲಿ ಹೇಳಿದ್ದನ್ನು ಉಳಿದದ್ದನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಆ ಪ್ರಭೇದದಲ್ಲಿ ಕೋಡಿರುವ ಮೃಗ, ಕೋಡಿಲ್ಲದ ಮೃಗ, ತುಂಬ ಕೋಡಿರುವ ಮೃಗ, 2 ಕೋಡಿರುವ ಮೃಗ, ಹಾಗೆ ಜಿಂಕೆಯಲ್ಲಿ 2-3 ಪ್ರಭೇದ ಹೇಳಿ ಬಿಟ್ಟು ಬಿಡ್ತಾರೆ. ಆಮೇಲೆ ಏತೆ ದ್ವಿಷಭಾ ಪಶವಶ್ಚೇಮೆ, ಇಲ್ಲಿ 7 ಹೇಳಿದ್ರು ನೋಡಿ. ಗೌಹು, ಅಜಃ, ಮಹಿಷಃ, ಕೃಷ್ಣ, ಆಮೇಲೆ ಸೂಕರ, ಗವಯ, ರುರುಹು, 7 ಆಯಿತು. ಇವು 2 ಗೊರಸಿನ ಪ್ರಾಣಿಗಳು. ಜೊತೆಗೆ ಅವಿಹಿ ಉಷ್ಟ್ರಸ್ಯ ಸತ್ತಮ, ಕುರಿ ಮತ್ತು ಒಂಟೆ. ಅವಿ ಅಂದರೆ ಕುರಿ, ಉಷ್ಟ್ರ ಅಂದರೆ ಒಂಟೆ. ಉಷ್ಟ್ರ ಅಂದರೆ ಪಕ್ಷಿಯಲ್ಲ, ಸಂಸ್ಥೆಯಲ್ಲಿ ಉಷ್ಟ್ರ ಅಂದರೆ ಒಂಟೆ. ಈ 9 ಪ್ರಾಣಿಗಳು 2 ಗೊರಸಿನ ಪ್ರಾಣಿಗಳು. ಇದರಲ್ಲಿ ಕಾಡಿನವು ಇದ್ದಾವೆ, ನಾಡಿನವು ಇದ್ದಾವೆ. ಇವು ಸಾಮಾನ್ಯವಾಗಿ ಇವನ್ನು ಯಾಕೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಅಂದರೆ, ಸೃಷ್ಟಿಯಲ್ಲಿ ಮನುಷ್ಯರ ವ್ಯವಹಾರಕ್ಕೆ ಸಂಬಂಧಪಟ್ಟವುಗಳು, ಇವೆಲ್ಲ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟ ಪ್ರಾಣಿಗಳು. ಗೌಹು, ದನ ಅಂತೂ ಬೇಕೇ ಬೇಕಾ. ಹಿಂದೆ ಆಡುಗಳು ಕೂಡ ಮನುಷ್ಯನ ಜೀವನದಲ್ಲಿ ತುಂಬ ಉಪಯೋಗ ಆಗ್ತಿದ್ದವು. ಈಗಲೂ ಏನು ಅಂದರೆ, ಆಡು ಪ್ರಾಯ ಆಡನ್ನು ಈಗ ದನ ಹಾಲಿಗೋಸ್ಕರ ಮತ್ತು ವಾಹನಗಳು ಸಾಗಾಟಕ್ಕೋಸ್ಕರ, ಉಳುವುದಕ್ಕೋಸ್ಕರ, ದನ ಅಂದರೆ ಗಂಡು ಹೆಣ್ಣು 2, ಅದಕ್ಕೋಸ್ಕರ ಗೋವನ್ನು ಉಪಯೋಗಿಸ್ತಿದ್ದರು. ಗೌಹು ಅಂದರೆ ಹಸು ಮತ್ತು ಎತ್ತು 2ಕ್ಕೂ ಸಂಸಲ ಗೌಹು ಅಂತ, ಗಂಡು ಹೆಣ್ಣು. ಆಮೇಲೆ ಆಡು ಪ್ರಾಯ ಅದಕ್ಕೆ ಇದರಂತೆ ಉಪಯೋಗ ಇಲ್ಲ, ಆದರೆ ಅದನ್ನು ಎಲ್ಲ ವೇದದಲ್ಲಿ ಅದನ್ನು ಪ್ರಧಾನ ಪ್ರಾಣಿಗಳ ಒಟ್ಟಿಗೆ ಅವಿಹಿ ಕುರಿಯನ್ನು ಹೇಳ್ತಾರೆ, ಅಜಃ ಹೇಳ್ತಾರೆ. ಅಜ ಪ್ರಾಯ ಆರೋಗ್ಯಕ್ಕೋಸ್ಕರ ಔಷಧವಾಗಿ ಅದರ ಹಾಲು ಮತ್ತು ಅದರ ತುಪ್ಪವನ್ನು ಉಪಯೋಗಿಸ್ತಿದ್ರು. ಆದ್ದರಿಂದಲೇ ನನಗೊಂದು ಗುಮಾನಿದೆ, ತುಪ್ಪಕ್ಕೆ ಆಜ್ಯ ಅಂತ ಹೇಳೋದು. ಆಜ್ಯ ಅನ್ನೋದಕ್ಕೆ ಪಸೆ ಅಂತ ಅರ್ಥ, ಆದರೆ ಅಜದಿಂದ ನಿರ್ಮಾಣ ಆದದ್ದು ಅನ್ನೋ ಅರ್ಥವೂ ಇರುವ ಸಾಧ್ಯತೆ ಇದೆ. ಹಾಗಾಗಿ ಆಡಿನ ತುಪ್ಪ, ಆಡಿನ ಹಾಲು ಆರೋಗ್ಯಕ್ಕೋಸ್ಕರ ಬಳಸ್ತಾ ಇದ್ರು. ಅದಕ್ಕೋಸ್ಕರ ಆಡು ಹಿಂದೆ ಮಹತ್ವದ್ದಾಗಿ ಇಲ್ಲದೇ ಆಡನ್ನು, ಯಾಕೆಂದರೆ ಇನ್ನೊಂದು ಉಂಟು, ಆಡನ್ನು ಯಜ್ಞದಲ್ಲಿ ಪಶುವಾಗಿ ಉಪಯೋಗಿಸ್ತಿದ್ರು. ಅದನ್ನು ಯಾರು ಮಾಂಸಾಹಾರಿಗಳು, ಉಳಿದವರಿಗೆ ಅದು ಹಾಲಾಗಿ ತುಪ್ಪವಾಗಿ ಉಪಯೋಗಕ್ಕೆ ಬಿಡಬಹುದು. ಆಮೇಲೆ ಮಹಿಷ, ಅದು ಕೂಡ ಎಮ್ಮೆಯನ್ನು ಹಾಲಿಗೋಸ್ಕರ ಉಪಯೋಗಿಸ್ತಿದ್ರು. ಆಮೇಲೆ ಕೃಷ್ಣ ಮೃಗ, ಅದು ಹೇಳಿದ್ದರು, ಅದನ್ನು ನಮಗೆ ಕೃಷ್ಣ ಮೃಗ ಅನ್ನೋಂಥದ್ದು ಆ ಅನುಷ್ಠಾನಕ್ಕೆ ಅದರ ಚರ್ಮ ಬಹಳ ಮುಖ್ಯ. ಕೆಲವರಿಗೆ ಏನು ಸ್ವಾಮಿ ಮಡಿ ಅಂತ ಹೇಳಿಕೊಂಡು ಸತ್ತ ಪ್ರಾಣಿ ಚರ್ಮದಲ್ಲಿ ಕೂತ್ಕೊಳ್ತಾರೆ. ಬುದ್ಧಿ ಉಂಟ ಈ ಭಟ್ರಿಗೆ ಆಚಾರ್ಯರಿಗೆಲ್ಲ? ಸತ್ತ ಪ್ರಾಣಿ ಮೇಲೆ ಕೂತ್ಕೊಳ್ಳೋದು, ಮಡಿ ಅಂತ ಹಾರೋದು. ಮಡಿ ಅಂದರೆ ಏನು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಮಡಿ ಅಂದರೆ ಏನು? ಅವನು ಬಾವಿಯಿಂದ ನೀರು ಹೊಯ್ಕೊಂಡು ಚಂಡಿ ಬಟ್ಟೆ ಉಟ್ಕೊಂಡು ಓಡೋದ ಮಡಿ ಅಂದರೆ? ಮಡಿ ಅಂದರೆ ಮೆಂಟಲ್ ಪ್ಯೂರಿಟಿ.
ಮನಸ್ಸು ಸ್ವಚ್ಛವಾಗಿರುವುದಕ್ಕೆ ಮಡಿ ಅಂತ ಹೇಳ್ತಾರೆ. ಮನಸ್ಸು ಕೊಳೆ ತುಂಬಿದ್ದರೆ ಎಷ್ಟು ನೀರು ಹೊಯ್ಕೊಂಡ್ರೂ ಮೈಲಿಗೆ. ಕೆಲವರು ಭಾರಿ ಮಡಿಯವರು ಇರ್ತಾರೆ, ಅವರು ಬಾವಿಯಿಂದ ನೀರು ಹೊಯ್ಕೋತಾರೆ. ಬಾವಿಯಿಂದ ನೀರು ಹೊಯ್ಕೊಂಡಾಗ ಅವರಿಗೊಂದು ಸಂಶಯ ಆಗೋದು, ನಾನು ಬಾವಿಯ ನೀರನ್ನು ಹೊಯ್ಕೊಂಡೆ, ರಾಟೆ ಮೈಲಿಗೆ ಇದ್ದರೆ, ಹಗ್ಗ ಮೈಲಿಗೆ ಕಡೆಗೆ ಹಗ್ಗಕ್ಕೂ ನೀರು ಹೊಯ್ತಾರೆ, ರಾಟೆಗೆ ನೀರು ಹೊಯ್ತಾರೆ, ಎಲ್ಲ ಹೊಯ್ದು ಮಡಿ ಯಾಕಂದರೆ ಅವ್ರ ತಲೆಯೊಳಗೆ ಮೈಲಿಗೆ ತುಂಬಿದೆ. ಎಷ್ಟು ಹೊಯ್ಕೊಂಡ್ರೂ ಮಡಿಯಾಗೋದು ಯಾಕೆಂದರೆ ತಲೆಯೊಳಗೆ ಮೈಲಿಗೆ ತುಂಬಿರುತ್ತೆ. ಏನು ಮಾಡಿದರೂ ಮೈಲಿಗೆ ಸಂಶಯ ಹೋಗೋದಿಲ್ಲಲ್ಲ, ಒಳಗೆ ಮೈಲಿಗೆ ತುಂಬಿರುತ್ತೆ. ಅದನ್ನ ಮನಸ್ಸಿನಿಂದ ಮೈಲಿಗೆಯನ್ನು ತೊಳೆದು ತೆಗೆಯದೆ ನೀವು ಎಷ್ಟು ನೀರು ಹೊಯ್ಕೊಂಡ್ರೂ ಮಡಿ ಆಗೋಲ್ಲ. ಏನು ಮಾಡಿದ್ರೂ ಆಗೋಲ್ಲ. ಇಲ್ಲ ಸ್ವಾಮಿ, ನಾವು ಪಟ್ಟೆ ಮಡಿ ಇಟ್ಕೊಂಡಿದ್ದೇವೆ, ಅಂಗಿ ಹಿಂಗಿ ಎಲ್ಲ ತೆಗೆದುಬಿಟ್ಟಿದ್ದೇವೆ. ಅಲ್ಲಪ್ಪ, ಅಂಗಿಯಲ್ಲಿ ಮೈಲಿಗೆ ಇರುತ್ತಾ? ಅಂಗಿಯಲ್ಲಿ ಮಡಿಯೂ ಇಲ್ಲ, ಮೈಲಿಗೆ ಇಲ್ಲ. ಮತ್ತು ಮಡಿ ಮೈಲಿಗೆ ಇರೋದು ತಲೆ ಒಳಗೆ. ಆದ್ದರಿಂದ ತಮಾಷೆ ಏನು ಅಂದರೆ, ನಾನೊಂದು ಊರಿನಲ್ಲಿ ಹೋಗಿದ್ದಾಗ ಅಲ್ಲಿ ಭಗವದ್ಗೀತೆ ಬಗ್ಗೆ ಉಪನ್ಯಾಸ. ಅಲ್ಲಿ ಹೆಣ್ಮಕ್ಳು ಬರ್ತಿದ್ರು. ಅದು ಗಂಡಸರು ಜೋರು ಮಾಡಿದರು, ಹೋಗಬಾರ್ದು ಉಪನ್ಯಾಸಕ್ಕೆ. ಯಾಕೆ? ಅವರು ಅಂಗಿ ಹಾಕ್ಕೊಂಡು ಹೇಳ್ತಾರೆ, ಅದು ಮೈಲಿಗೆ ಕೇಳಬಾರ್ದು ಅಂತ ಆಯಿತು. ಗಂಡಸರದ್ದು ತಹ ಆಯಿತು. ಹೆಂಗಸರು ಮಾತಾಡ್ಕೊಳ್ತಿದ್ದಾರೆ, ಕಿವಿಬೇಕು. ಅವು ನಮ್ಗೆ ಕೇಳಬೇಕು ಅಂತ ಉಂಟ್ರಿ, ಆದರೆ ಅಂಗಿ ಹಾಕ್ಕೊಂಡು ಹೇಳಿದರೆ ಪಾಪ ಅಂತೆ, ಅದಕ್ಕೆ ನಾವು ಹೋಗೋದಿಲ್ಲ ಅಂತ. ಹೆಣ್ಮಕ್ಳದ್ದು ಉದ್ಗಾರ. ಆವತ್ತು ಸಂಜೆ ಹೇಳಿದೆ ನಾನು, ಈ ಊರಿನಲ್ಲಿ 2 ಜನ ಇದ್ದಾರೆ. ಕೆಲವರು ಅಂಗಿ ಹಾಕ್ಕೊಂಡು ಉಪನ್ಯಾಸಗಳಿಗೆ ಬರುವವರು, ಯಾಕೆಂದರೆ ಅವರು ತಲೆಯಲ್ಲಿ ಅಂಗಿ ಇಲ್ಲ, ಗೀತೆ ಇದೆ. ಕೆಲವರು ಅಂಗಿ ತೆಗೆದು ಅಂಗಿಯನ್ನೇ ತಲೆಯಲ್ಲಿ ತುಂಬಿಸಿಕೊಂಡು ಉಪನ್ಯಾಸಕ್ಕೆ ಬಾರದವರು. ಅವರಿಗೆ ಅವರು ಅಂಗಿ ಹಾಕ್ಕೊಂಡಿದ್ದಾರೆ, ತಲೆಯಲ್ಲಿ ಅಂಗಿ ತುಂಬಿರೋದು. ಅಂಗಿ ತೆಗೆದು ತಲೆಯೊಳಗೆ ಅಂಗಿ ತುಂಬಿಸಿಕೊಂಡು ಉಪನ್ಯಾಸಕ್ಕೆ ಬಾರದವರು ಒಂದು ವರ್ಗ. ಕೆಲವರು ಅಂಗಿ ಹಾಕ್ಕೊಂಡು ತಲೆಯೊಳಗೆ ಗೀತೆಯನ್ನು ತುಂಬಿಸಿಕೊಂಡವರು. ಈ ಇಬ್ಬರಲ್ಲಿ ಯಾರು ವಾಸಿಂತೀವಿ ಮರುದಿವಸದಿಂದ ಎಲ್ಲ ಬರಲಿ ಶುರು ಮಾಡಿದರು. ಕೆಲವರು ನಮ್ಮ ಜನಕ್ಕೆ ಥಿಂಕಿಂಗ್ ಕೆಪಾಸಿಟಿಯೇ ಇಲ್ಲ. ಆಮೇಲೆ ಕಡೆಗೆ ಹೇಳಿದೆ, ಅಪ್ಪ ನೀವು ಅಂಗಿ ಹಾಕ್ಕೊಂಡು ಗೀತೆ ಹೇಳಬಾರ್ದು ಅಂತ ಹೇಳ್ತೀರಿ, ಮೊಟ್ಟ ಮೊದಲು ಗೀತೆ ಹೇಳಿದ್ಯಾರು? ಕೃಷ್ಣ. ಯಾರಿಗೆ ಹೇಳಿದ್ದು? ಅರ್ಜುನನೇ. ಅವರು ಯುದ್ಧಗಳಲ್ಲಿ ಇಬ್ಬರು ಅಂಗಿ ಹಾಕ್ಕೊಂಡಿದ್ರಲ್ವ, ಅಲ್ಲಿ ಗೀತೆ ಹೇಳ್ತಾರೆ, ಪಟ್ಟೆ ಮಾಡಿ ಉಟ್ಕೊಂಡು ಬಾ ಅಂತ ಹೇಳಿದ್ನ ಕೃಷ್ಣ. ಅಲ್ಲ, ಈ ಕಾಮನ್ ಸೆನ್ಸ್ ಬೇಡ ನಮ್ಮ ಜನಕ್ಕೆ. ನಾನು ಗೀತೆ ಹೇಳ್ತೇನೆ, ಅವನು ನಾನು ಪಟ್ಟೆ ಮಾಡಿ ಉಟ್ಕೊಂಡು ಬರ್ತೇನೆ, ನೀನು ಪಟ್ಟೆ ಮಾಡಿ ಉಟ್ಕೊಂಡು ಬಾ ಅಂತ ಹೇಳ್ತಾರೆ. ಏನೂ ಕಾಮನ್ ಸೆನ್ಸ್ ಇಲ್ಲದವರನ್ನು ಮಡಿವಂತರು ಅಂತ ಕರಿಬೇಕು ಅಂತ ಅನಿಸ್ತವೆ. ವಿಚಿತ್ರ. ಅಂದರೆ ಕೃಷ್ಣ ಅಂಗಿ ಹಾಕ್ಕೊಂಡು ಮೊದಲು ಹೇಳಿದ, ಆಮೇಲೆ ಅವನು ಬ್ರಾಹ್ಮಣ ಅಲ್ಲ, ಅರ್ಜುನೂ ಬ್ರಾಹ್ಮಣ ಅಲ್ಲ, ಇಬ್ಬರು ಅಬ್ರಾಹ್ಮಣರು ಅಂಗಿ ಹಾಕ್ಕೊಂಡು ಹೇಳಿದ್ದು ಗೀತೆ. ಈಗ ಬ್ರಾಹ್ಮಣರಿಗೆ ಮಡಿಯಲ್ಲಿ ಅಂಗಿ ತೆಗೆದು ಕೇಳಬೇಕು, ಇದೆಂಥ ಪ್ರಾರಂಭ? ಅಂದರೆ ಮಡಿ ಅಂದರೆ ಅಂಗಿ ಅಲ್ಲ, ಮಡಿ ಅಂದರೆ ಅಂಗಿ ತೆಗೆಯುವುದು ಅಲ್ಲ, ಮನಸ್ಸು ಸ್ವಚ್ಛವಾಗೋದು. ಮನಸ್ಸು ಸ್ವಚ್ಛ ಆದರೆ ಎಲ್ಲವೂ ಸ್ವಚ್ಛವಾಯಿತು. ಒಂದು ಕಥೆ ಹೇಳಬೇಕು ನಿಮಗೆ ನಾನು. ವಿದ್ಯಾಮಾನ್ಯ ತೀರ್ಥರು ನಿಮಗೆಲ್ಲ ಗೊತ್ತಿದೆ. ಉಡುಪಿಯಲ್ಲಿ ಅವರು ಒಂದು ಉಪನ್ಯಾಸ ಏರ್ಪಡಿಸಿದರು. ಯಾವುದೊಂದು ವಿಷಯ ಮೇಲೆ ಮಾತಾಡುವಂಥ ಅವ್ರ ಮಠದಲ್ಲೇ ಉಪನ್ಯಾಸ ಮಾಡು ಅಂತ ಹೇಳಿದರು. ನಾನು 1 ವಾರ ಉಪನ್ಯಾಸ ಮಾಡಿದೆ. ಕೊನೆಯ ದಿವಸ ಸಮಾರೋಪ. ಎಲ್ಲ ಆ ಉಡುಪಿಯಲ್ಲಿದ್ದ ಎಲ್ಲ ಸ್ವಾಮಿಗಳನ್ನು ಕರೆದಿದ್ದರು, ಹೆಚ್ಚಿನವರು. ಅದುಮಾರ ಸ್ವಾಮಿಗಳು, ಪೇಜಾರ ಸ್ವಾಮಿಗಳು, 3-4 ಸ್ವಾಮಿಗಳನ್ನ ಕರೆದಿದ್ದರು. ಪುತ್ತಿಗೆ ಸ್ವಾಮಿಗಳು, ಯಾರೆಲ್ಲ ಎಲ್ಲ ಸ್ವಾಮಿಗಳು ಬಂದಿದ್ದರು. ಉಪನ್ಯಾಸ ಮುಗಿದ ಮೇಲೆ ಅವರಿಗೆ ಮಾಲಿಕೆ ಮಂಗಳಾರತಿ ಮಾಡಬೇಕು. ನನಗೆ ಫೋನ್ ಮಾಡಿ ಹೇಳಿದರು ವಿದ್ಯಾಮಾನ್ಯರು, ನಾನು ಮಠದ ವಿದ್ವಾಂಸರಿಂದ ಮಾಲಿಕೆ ಮಂಗಳಾರತಿ ಮಾಡಿಸುವುದಿಲ್ಲ, ನೀನು ಉಪನ್ಯಾಸ ಮಾಡ್ತೀವಿ, ನೀನೇ ಮಾಲಿಕೆ ಮಂಗಳಾರತಿ ಮಾಡುವುದು. ಆಯ್ತು ಸ್ವಾಮಿ ಇದ್ದೆ. ಕಡೆ ನಾನು ಏನು ಮಾಡಿದೆ, ಅದು ಮಾಲಿಕೆ ಮಂಗಳಾರತಿ ಒಳಗೆ ಕರ್ಕೊಂಡೋಗಿ ಮಣೆ ಹಾಕಿ ಕೂಡಿಸ್ತಾರೆ. ನಾನು ಪಟ್ಟೆ ಮಡಿ ಉಟ್ಟುಕೊಂಡೆ, ಉಪನ್ಯಾಸ ಹೋಗೋ ಅಂಗಿ ಹಾಕ್ಕೊಂಡೆ. ಮಾಲಿಕೆ ಮಂಗಳಾರತಿ ಆಗೋ ಅಂಗಿ ತೆಗೆದುಬಿಟ್ರೆ ಸರಿ, ಮಠದ ನಿಯಮಕ್ಕೆ ಅನುಗುಣವಾಗಿ ಪಟ್ಟೆ ಮಡಿ ಉಟ್ಕೊಂಡು ಹೋದೆ. ಅಲ್ಲಿ ಏನಾಯಿತು, ಉಪನ್ಯಾಸ ಮುಗಿದ ಮೇಲೆ ಸಭೆಯಲ್ಲೇ ಮಾಲಿಕೆ ಮಂಗಳಾರತಿ ಅಂತ ಆಯಿತು. ಒಳಗೆ ಹೋಗಿ ಮಣೆಯನ್ನು ಕೊಡುವ ಕಾರ್ಯಕ್ರಮ ಇಲ್ಲ. ಅಂದರೆ ಸರಿ, ತಕ್ಷಣ ಮಾಲಿಗೆ ಬಂತು, ಮಂಗಳಾರತಿ. ನಾನು ಅಂಗಿ ಹಾಕ್ಕೊಂಡೆ, ಮಾಲೆ ಹಾಕಿದ ಸ್ವಾಮಿಗೆ ಮಂಗಳಾರತಿ ಮಾಡಿದೆ. ಒಬ್ಬರು ಪಂಡಿತರು ಹೇಳಿದರು, 700 ವರ್ಷದಲ್ಲಿ ಆಗಿ ಹೋಯ್ತು ಇವತ್ತು. ಏನಪ್ಪ 700 ವರ್ಷ ಎಲ್ಲಿಯಾದರೂ ಉಂಟಾ? ಉಡುಪಿಯ ಸ್ವಾಮಿಗಳಿಗೆ ಅಂಗಿ ಹಾಕ್ಕೊಂಡು ಮಾಲೆ ಹಾಕೋದು 700 ವರ್ಷದಲ್ಲಿ ಈವರೆಗೆ ನಡೆಯಲಿಲ್ಲ, ಅದು ಇವತ್ತಾಗಿ ಹೋಯ್ತು. ಇದು ವಿದ್ಯಾಮಾನ್ಯರು ಒಳಗೆ ಕೂತಿದ್ರು, ಇದು ಹೊರಗಡೆ ಮಾತುಕತೆ. ಎಂಥದಂತೆ ಎಂಥದವರು ಹೇಳು ವಿದ್ಯಾಮಾನ್ಯರು, ಎಂಥದ್ದು ಹೇಳ್ತಾ ಇದ್ದಾರೆ ಅವರು ಅಂತ ಚಿಕ್ಕ ಸ್ವಾಮಿಗಳ ಹತ್ರ ಕೇಳಿದ್ರು. ಚಿಕ್ಕ ಸ್ವಾಮಿಗಳು ಹೇಳಿದರು, ಅಲ್ಲ, ಈ 700 ವರ್ಷದಲ್ಲಿ ಇಷ್ಟರವರೆಗೆ ಸ್ವಾಮಿಗಳಿಗೆ ಅಂಗಿ ಹಾಕ್ಕೊಂಡು ಆರತಿ ಮಾಡಿದ್ದಿಲ್ಲ, ಇವತ್ತಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಹೌದಾ? ಬದರಿ ನಾರಾಯಣನಿಗೆ ಕೋಟ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಆಗತ್ತೆ, ಉಡುಪಿ ಸ್ವಾಮಿಗಳಿಗೆ ಅಂಗಿ ಹಾಕ್ಕೊಂಡ್ರೆ ಆಗೋದಿಲ್ವ ಅಂತ ಕೇಳಿ ವಿದ್ಯಾಮಾನ್ಯರು ಕೇಳಿ ಪ್ರಶ್ನೆ ಇದೆ. ಬದರಿಯ
ದ್ವಾರಕೆಯ ಕೃಷ್ಣನಿಗೆ ಅಂಗಿ ಹಾಕೊಂಡು ಪೂಜೆ ಮಾಡಿದರೆ ಆಗುತ್ತೆ, ಕೃಷ್ಣನಿಗಿಂತಲೂ ಮಡಿಯ ಉಡುಪಿ ಸ್ವಾಮಿಗಳು? ಇದು ವಿದ್ಯಾಮಂದಿರ ಕೇಳಿದ ಪ್ರಶ್ನೆ ಇದು. ಉಡುಪಿ ಸ್ವಾಮಿಗಳಿಗೆ ಅಂಗಿ ಹಾಕೊಂಡು ಮೈಲಿಗೆ ಆಗುತ್ತಾ? ಹಾಗೆಲ್ಲ ಹೇಳಬಾರದು ಅಂತ ಹೇಳಿ ಅವರಿಗೆ. ಯಾಕೆಂದರೆ ಇದು ಬನ್ನಂಜೆ ಗೊತ್ತಾದರೆ ಅವರಿಗೂ ಮಂಗಳಾರತಿ ಮಾಡ್ತಾರೆ, ಇದು ವಿದ್ಯಾಮಂದಿರ ಅವರಿಗೂ ಮಂಗಳಾರತಿ ಮಾಡ್ತಾರೆ, ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಅಂತ. ಇದು ವಿದ್ಯಾಮಂದಿರ ದೊಡ್ಡಸ್ತಿಕೆ. ಅವರಿಗೆ ಎಲ್ಲವನ್ನು ಮೀರಿ ನಿಲ್ಲುವ ಶಕ್ತಿ ಇತ್ತು. ಅವರಿಗೆ ನಿಜವಾದ ಮಾಡಿದ್ದು ಏನು ಗೊತ್ತಿತ್ತು. ಒಂದು ಸರ್ತಿ ಅವ್ರು ಎಂತೋ ಒಂದು ಫಲದಾನ, ಅವ್ರ ಮಠದಲ್ಲಿ ಕಾರ್ಯಕ್ರಮ, ನನ್ನನ್ನು ಕರೆದ್ರು ಬಾ ಅಂತ. ನಾನು ಅಂಗಿ ಹಾಕ್ಕೊಂಡು ಹೋಗಿದ್ದೆ. ಸ್ವಾಮಿ, ಫಲದಾನದ ಅಪೇಕ್ಷೆಯಿಂದ ಪಟ್ಟೆ ಮಡಿ ಉಟ್ಕೊಂಡು ಬಂದವರು ತುಂಬ ಜನ ಇದ್ದಾರೆ, ಅವರಿಗೆ ಕೊಡಿ, ನಾನು ಅಂಗಿ ಹಾಕ್ಕೊಂಡು ಬಂದಿದ್ದೇನೆ. ಅಂಗಿ ಹಾಕ್ಕೊಂಡ್ರೆ ಏನು? ಜ್ಞಾನಿಗಳು ಮೈಲಿಗೆ ಆಗೋಲ್ಲ, ಬಾ ಅಂತ ನನಗೆ ಕೊಟ್ಟು ಫಲದಾನ. ಜ್ಞಾನ ಎಲ್ಲಿದೆ ಅದು ಮಡಿ, ಪಟ್ಟೆ ಮಡಿ ಅಲ್ಲ, ಜ್ಞಾನ ಮಡಿ. ಅದು ನೀನು ಮೈಲಿಗೆ ಆಗೋಲ್ಲ, ಬಾ ಅಂದು. ಎಂಥ ಮಾತುಗಳನ್ನೆಲ್ಲ ಆಡ್ತಿದ್ರು. ಅದು ದೊಡ್ಡ ಚೇತನ. ಅದನ್ನು ಅಂದರೆ ಆ ರೀತಿಯ ಒಂದು ಚಿಂತನೆ ಮಾಡುವಂಥ ಶಕ್ತಿ ಬಹಳ ಜನಕ್ಕಿಲ್ಲ. ಅವರ ಚಿಂತನೆಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯು ಬಹಳ ಜನಕ್ಕಿಲ್ಲ. ಬಹಳ ದೊಡ್ಡ ಚೇತನ ಅವರು. ಹೀಗೆ ನಮಗೆ ಮಡಿ ಅಂದರೆ ಎಕ್ಸ್ಟರ್ನಲ್. ಮಡಿ ಎಕ್ಸ್ಟರ್ನಲ್ ಅಲ್ಲ, ಇಟ್ ಈಸ್ ಇಂಟರ್ನಲ್. ನಮ್ಮ ಮನಸ್ಸು ಸ್ವಚ್ಛವಾಗುವ ತನಕ ನಾವು ಏನು ಮಡಿ ಮಾಡಿದರೂ ಮಡಿಯಾಗೋದು. ಎಷ್ಟು ಸ್ನಾನ ಮಾಡಿದರೂ ಮಡಿಯಾಗೋಲ್ಲ. ಅದನ್ನೇ ಪುನಃ ಗಂಗೆಯಲ್ಲಿ ಕಪ್ಪೆ ಸ್ನಾನ ಮಾಡುವುದಿಲ್ವಾ? ನೀನು ಗಂಗಾ ಸ್ನಾನ ಮಾಡಿದ್ಯ ಅಂದರೆ ಅರ್ಥ ಗಂಗಾ ಸ್ನಾನ ವ್ಯರ್ಥ ಅಂತಲ್ಲ. ಅವರ ಉದ್ದೇಶ ಏನು ಅಂದರೆ, ಗಂಗೆಯಲ್ಲಿ ನೀವಿದಷ್ಟೇ ನಿನ್ನ ಜೀವನ ಸಾರ್ಥಕ್ಕೆ ಅಲ್ಲ, ಮನಸ್ಸನ್ನು ತೊಳೆದುಕೋ. ಮನಸ್ಸನ್ನು ಸ್ವಚ್ಛ ಮಾಡದೆ ಬರೀ ನೀರಿನಲ್ಲಿ ಮುಳುಗುವುದು. ಕಾಗೆಯೂ ಮುಳುಗುತ್ತೆ, ಕಪ್ಪೆಯೂ ಮುಳುಗುತ್ತೆ, ಮೀನು ಮುಳುಗುತ್ತೆ. ಅದಲ್ಲ, ಅದರ ಆಚೆಗೆ ಒಂದು ಮಡಿ ಇದೆ. ಆ ಮನಸ್ಸಿನ ಸ್ವಚ್ಛತೆ. ನಿನ್ನ ಮನಸ್ಸನ್ನು ತೊಳೆದು ಸ್ವಚ್ಛವಾಗಿ ಇಟ್ಟುಕೋ. ಅದರಲ್ಲಿರ್ತಕ್ಕಂಥ ರಾಗದ್ವೇಷಗಳನ್ನು ತೆಗೆದು ಬಿಸಾಡು, ಅದನ್ನು ಸ್ವಚ್ಛವಾಗಿ ಬಳಸು. ಇದು ಹಿಂದಿನವರು ಹೇಳಿದ ಮಡಿ. ಈಗ ಇದೇ ಒಳಗಿನಿಂದ ರಾಗದ್ವೇಷಗಳು ಎಷ್ಟಿದೆ ಅಂತ ತೂಕ ಮಾಡಲಿಕ್ಕೆ ತಕ್ಕಡಿ ಸಾಲದು. ಅಷ್ಟು ರಾಗದ್ವೇಷ ತುಂಬಿಕೊಂಡು ಹೊರಗಿನಿಂದ ಮಡಿ ಅಂತ ಹಾರುವುದು ನಾವು ಮಾಡ್ತೇವೆ. ಅಂದರೆ ನಮಗೆ ನಿಜವಾದ ಶಬ್ದಾರ್ಥವೇ ಮರೆತು ಹೋಗಿದೆ. ನಾವು ಅನಾಚಾರವನ್ನೇ ಆಚಾರ ಅಂತ ಕೆಲವರು ಮಾಡ್ತೇವೆ. ಯಾವುದು ಎಂಥದ್ದು ಪ್ರಾಚೀನರು ಯಾಕೆ ಹೇಳಿದರು? ಅವರಿಗೆಲ್ಲವೂ ಹಾಗೆ ಯಾಕೆ ಇಷ್ಟು ಹೇಳಿದೆ ಅಂದರೆ, ಕೃಷ್ಣಾರ್ಜುನ ಆದ್ದರಿಂದ ಮಡಿ. ಯಾಕೆಂದರೆ ಅವರು ಎಲ್ಲ ಚರ್ಮದಲ್ಲೂ ಕೂತು ನೋಡಿದರು. ಕತ್ತೆ ಚರ್ಮದ ಮೇಲೆ ಕೂತರು, ಮಡಿ ಆಗಲಿಲ್ಲ ಮನಸ್ಸು. ನಾಯಿ ಚರ್ಮದ ಮೇಲೆ ಕೂತರು, ಮನಸ್ಸು ಮಡಿಯಾಗಲಿಲ್ಲ, ಮೈಯೂ ಮಡಿಯಾಗಲಿಲ್ಲ. ಕೃಷ್ಣಾರ್ಜುನದಲ್ಲಿ ಕೂತರು. ಕೃಷ್ಣಾರ್ಜುನದಲ್ಲಿ ಮತ್ತು ವ್ಯಾಘ್ರಾರ್ಜುನದಲ್ಲಿ ಕೂತರು. ಕೂತ ತಕ್ಷಣ ಮನಸ್ಸು ಏಕಾಗ್ರತೆಗೆ ಹೋಯಿತು. ಓಹೋ, ಮನಸ್ಸು ಏಕಾಗ್ರತೆ ಹೋಗುವ ಪ್ಯೂರಿಟಿ ಈ ಚರ್ಮದಿಂದ ಬರುತ್ತೆ. ಅದು ನಾನ್ ಕಂಡಕ್ಟಿಂಗ್ ಮಟೀರಿಯಲ್. ಯಾಕಂದರೆ ನೆಲದಲ್ಲಿ ಇರತಕ್ಕ ಇಂಪ್ಯೂರಿಟಿಯನ್ನು ನಮ್ಮ ದೇಹದ ನೆಲದಲ್ಲಿ, ನಾವು ಕೂತ ನೆಲದಲ್ಲಿ ಇರುತ್ತೆ ನೋಡಿ ಬ್ಯಾಡ್ ವೈಬ್ರೇಷನ್. ನಾವು ಕೂತ ನೆಲದಲ್ಲಿರುವ ಬ್ಯಾಡ್ ವೈಬ್ರೇಷನ್ ನಮ್ಮ ದೇಹಕ್ಕೆ ಬಾರದ ಹಾಗೆ ತಡೀತದೆ ಮತ್ತು ಮನಸ್ಸು ಭಗವಂತನ ಕಡೆಗೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಮಡಿ. ಯಾವುದು ಮನಸ್ಸನ್ನು ಸ್ವಚ್ಛಗೊಳಿಸುತ್ತೋ ಅದು ಮಡಿ. ಅದು ಚರ್ಮವೋ ಸತ್ತ ಚರ್ಮವೋ ಇದು ಪ್ರಶ್ನೆಯೇ ಅಲ್ಲ. ನಮ್ಮ ಮನಸ್ಸನ್ನು ಯಾವುದು ಕೃಷ್ಣಾರ್ಜುನಲ್ಲಿ ಕೂತು ನೀವು ಟೆಸ್ಟ್ ಮಾಡಿ ನೋಡಿ. ವ್ಯಾಘ್ರಾರ್ಜುನದಲ್ಲಿ ಕೂಡಬೇಡಿ. ಯಾಕೆಂದರೆ ವ್ಯಾಘ್ರಾರ್ಜುನಲ್ಲಿ ಕೂತರೆ ಮನಪೂರ್ವಕವಾಗಿ ಸೀರಿಯಸ್ ಆಗಿ ವ್ಯಾಘ್ರಾರ್ಜುನಲ್ಲಿ ಕೂತು ನೀವು ಮೆಡಿಟೇಷನ್ ಮಾಡಿದರೆ ಮನೆ, ಮಾರು, ಹೆಂಡತಿ, ಮಕ್ಕಳು ಎಲ್ಲ ಬೇಡ ಅಂತ ಕಾರಣ ಶುರುವಾಗುತ್ತೆ. ಅದಕ್ಕೋಸ್ಕರ ವ್ಯಾಘ್ರಾರ್ಜುನದಲ್ಲಿ ಕೂತು ಮೆಡಿಟೇಷನ್ ಸನ್ಯಾಸಿಗಳು ಮಾತ್ರ ಮಾಡಿ ಅಂತೇಳಿ. ಅಲ್ಲಿ ಕೂತ್ಬಿಟ್ರೆ ಈ ಸಂಸಾರ ಬೇಡ, ಮನೆ ಮಾರು ಏನು ಬೇಡ ಅಂತ ಕಾಣುತ್ತೆ. ಪಾಪ ನಿಮ್ಮ ಮನೆಯವರ ಗತಿ ಅದು. ಅದಕ್ಕೆ ಸಂಸಾರ ಒಂದಿಗರು ವ್ಯಾಘ್ರಾರ್ಜುನದಲ್ಲಿ ಕೂತು ಸಂಧ್ಯಾ ವಂದನೆ ಮಾಡಬೇಡಿ, ಧ್ಯಾನ ಮಾಡಬೇಡಿ. ಜಿಂಕೆ ಚರ್ಮದಲ್ಲಿ ಕೂಡುದು. ಯಾಕೆಂದರೆ ವ್ಯಾಘ್ರಾರ್ಜುನದಲ್ಲಿ ಕೂತರೆ ಮನಸ್ಸು ಊರ್ಧ್ವ ರೇತಸ್ಕ ಆಗಿಬಿಡುತ್ತೆ. ಊರ್ಧ್ವ ರೇತಸ್ಕಾಗಿ ಸಹಸ್ರ ಬಂದು ಕೂತ್ಬಿಟ್ಟು ಕೆಳಗೆ ಬರುವುದೇ ಇಲ್ಲ. ಇದಾಗಲ್ಲ, ಬೇಕಾದ ಮೇಲೆ ಹೋಗುತ್ತೆ, ಬಿಡುವ ಕೆಳಗೆ ಬರುತ್ತೆ. ಜಿಂಕೆ ಅದು ಮನೆ ಬಂದಗಳೇ ಹೆಂಡತಿ ಮೇಲೆ ಪ್ರೀತಿ, ಅಲ್ಲಿ ಕೂತುಕೊಳ್ಳೆ ದೇವರ ಮೇಲೆ ಪ್ರೀತಿ, ಎರಡು ಬೇಕಾದರೆ ಆಗಲಿಕ್ಕೆ ಶುರುವಾಗುತ್ತೆ. ಅದು ಜಿಂಕೆಯ ಚರ್ಮದಲ್ಲಿ ಕೂತಾಗ ಮಾತ್ರ ಈ ರೀತಿ ಮನಸ್ಸಿನ ಎರಡು ಬಗೆಯ ವಿಮುಖವಾದ ಓಡಾಟ ಸಾಧ್ಯ ಆಗುತ್ತೆ. ಅದರಿಂದ ಜಿಂಕೆಯ ಚರ್ಮ ಪ್ರತಿಯೊಂದು ಒಂದು ಅಬ್ಸರ್ವೇಷನ್ ಇದೆ. ನಮ್ಮ ಜನಕ್ಕೆ ಅದು ಒಂದು ಬಗೆ ಇಲ್ಲ. ಮಡಿ ಇದೆ, ಅಬ್ಸರ್ವೇಷನ್ ಇಲ್ಲ. ಅಬ್ಸರ್ವೇಷನ್ ಇಲ್ಲದ ಮಡಿ ಎಂದರೆ ಈಸ್ ಈಕ್ವಲ್ ಟು ಮೈಲಿಗೆ. ಹಾಗಾಗಿ ಹಿಂದಿನವರು ಅದಕ್ಕೆ ಕೃಷ್ಣ ಮೃಗದ ಚರ್ಮ ಅನ್ನೋಕ್ಕೋಸ್ಕರ ಪ್ರಾಣಿಗಳ ಬಗ್ಗೆ ಹೇಳ್ತಾ ಬಂದೆ. 9 ಬಗೆಯ ಪ್ರಾಣಿಗಳು 2 ಗೊರಸಿನವು ಆಯಿತು. ಇನ್ನೂ 28 ಪ್ರಾಣಿಗಳಾಗಬೇಕಲ್ಲ. ಅದು ಒಂದೇ ದಿವಸ ಅಷ್ಟು ಪ್ರಾಣಿ ಮುಗಿಸಿಬಿಟ್ರೆ ಹೇಗೆ? ಅದು ನಾಳೆ ದಿವಸ ಸೇರಿದಾಗ ನಮ್ಮ ಸಮಯ ಮುಗಿದು ಸುಮಾರು ಹೊತ್ತಾಯಿತು. ಅದು ನಾಳೆ ದಿವಸ ಸೇರಿದಾಗ ಉಳಿದ ಪ್ರಾಣಿಗಳು ಯಾವ್ಯಾವು, 1 ಗೊರಸಿನ ಪ್ರಾಣಿಗಳು ಯಾವುದು, 5 ಬೆರಳಿನ ಪ್ರಾಣಿಗಳು ಯಾವುದು, ಅದರ ನಂತರ
ಪಕ್ಷಿಗಳು 5 ಬೆರಳೆ, ಪಕ್ಷಿಗಳದ್ದು 4 ಅಥವಾ 5 ಇರುತ್ತೆ ಉಗುರು. ಸಾಮಾನ್ಯವಾಗಿ ಒಮ್ಮೊಮ್ಮೆ ಏನಿರುತ್ತೆ ಅಂದರೆ 4 ಉಗುರು ಕಾಣುತ್ತೆ ಕೆಲವು ಪ್ರಾಣಿಗಳದ್ದು, 5ನೇದು ಒಳಗೆ ಸ್ಪಷ್ಟ ಕಾಣೋಲ್ಲ. ನೀವು ಆನೆಯನ್ನು ನೋಡಿದ್ರು ಎದ್ದು ಕಾಣುವ ಉಗುರು 4, ಅದು ನಿಜವಾಗಿ ಪಂಚನಕ. ಅದೆಲ್ಲ ಪ್ರಾಣಿಗಳು 5 ಉಗುರಿನ ಪ್ರಾಣಿಗಳು ಯಾವುದು, ಆಮೇಲೆ ಪಕ್ಷಿಗಳ ವೆರೈಟಿ ಎಷ್ಟು, ಇದೆಲ್ಲವನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅದರ ನಂತರ 9ನೇ ಮಜಲಿನಲ್ಲಿ ಕೆಟ್ಟ ಮನುಷ್ಯರನ್ನು ಯಾಕೆ ಸೃಷ್ಟಿ ಮಾಡಿದ ಅನ್ನೋದನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.